ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ಮಂಗಳಾದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳ್ತಾ, ಮಂಗಳವಾರದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲ್ಲರ್ಸ್. ಹೆಣ್ಣು ಮಕ್ಕಳು ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಬರೀ ಹೆಣ್ಣು ಮಕ್ಕಳು ಮಾತ್ರನಾ? ಗಂಡಸರಿಗೂ ಕೂಡ ಹೌದು. ನಮ್ಮ ಗಂಡು ಮಕ್ಕಳಿಗಂತೂ ಬೇರೆ ಇನ್ನೇನಪ್ಪ ಒಡವೆ ಅಂದರೆ ಉಂಗುರಗಳು, ಬ್ರಾಸ್ಲೈಟು, ಹಾಗೆ ಸರ, ಇಂತೆಲ್ಲ ವಿಚಾರಗಳು. ಎಲ್ಲ ವಿಚಾರಗಳ ಆಭರಣ ಅಂತಂದರೆ ಮನಸ್ಸಿಗೆ ಎಲ್ರಿಗೂ ಕೂಡ ಒಂದು ಆನಂದ, ಒಂದು ಉಲ್ಲಾಸ, ಒಂದು ಉತ್ಸಾಹ. ಅಂಥ ಆಭರಣಗಳನ್ನು, ಅದ್ಭುತವಾಗಿರ್ತಕ್ಕಂಥ ಡಿಸೈನನ್ನು ತೋರಿಸ್ತಕ್ಕಂಥದ್ದಾಗಲಿ, ಆಭರಣಗಳ ಮಳಿಗೆ ಎಂಬತಕ್ಕಂಥದ್ದು ಏನಾದರೂ ಇರದೆ ಅನ್ನೋದಾದರೆ ಅದು ಲಲಿತಾ ಜ್ಯುವೆಲ್ಲರ್ಸ್ ಅಂತ ಮಾತ್ರನೇ ಹೇಳ್ಬೋದು. ಲಲಿತಾ ಜ್ಯುವೆಲ್ಲರ್ಸ್ಗೆ ತಪ್ಪದೆ ಭೇಟಿ ನೀಡಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಮಂಗಳವಾರ ಅಂತ ಹೇಳಿದ ತಕ್ಷಣ ನಾವೆಲ್ಲರೂ ಕೂಡ ಏನು ಮಾಡ್ತೀವಿ? ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀವಿ. ದೇವಿಯ ವಾರ. ದೇವಿ ಎಂಬತಕ್ಕಂಥ ವಿಚಾರ ಬಂದಾಗ ನಮ್ಮೆಲ್ಲರ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದೇ ತ್ರಿಶಕ್ತಿ ದೇವಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಳಿ ಹೇಗೆ? ರೌದ್ರತನ. ಯಾರಲ್ಲಿ ಅಸುರತ್ವ, ಯಾರಲ್ಲಿ ಕೋಪ, ಯಾರಲ್ಲಿ ತಾಪ, ಸದಾಕಾಲ ಕಿರಿಕಿರಿ ಅಂತ ಇರತಕ್ಕಂಥ ಪರಿಸ್ಥಿತಿ, ಅದನ್ನು ತಾಮಸ ಮಾಡ್ತಕ್ಕಂಥವಳು ಮಹಾಕಾಳಿ. ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಒಂದಷ್ಟು ಬದಲಾವಣೆಗಳು, ರಾಜ್ಯದಲ್ಲಿ ಇವತ್ತಿನ ದಿವಸ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ರೌದ್ರ ರೂಪಕ್ಕೆ ನಡೀತಾ ಇದೆ. ಯಾಕೆಂದರೆ ಅತಿಯಾದ ಬಿಸಿಲು, ಅತಿಯಾದ ಮಳೆ, ಅತಿಯಾದ ಚಳಿ, ಅತಿಯಾದ ಗಾಳಿ, ಯಾವಾಗ ಇಂತೆಲ್ಲ ವಿಚಾರಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೋ ಆಗ ಮಹಾಕಾಳಿಯನ್ನು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀವಿ. ಇನ್ನು ಮಹಾಸರಸ್ವತಿ, ತಾಯಿ ಸರಸ್ವತಿ ಎಂಬತಕ್ಕಂಥ ವಿಚಾರ ಬಂದಾಗ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಬರ್ತಕ್ಕಂಥದ್ದೇನು? ಜ್ಞಾನ. ಆ ಒಂದು ಜ್ಞಾನವನ್ನು ಸಂಪಾದನೆ ಮಾಡಬೇಕಂದ್ರೆ ಬಹಳ ವಿಶೇಷವಾಗಿ ತಾಯಿ ಸರಸ್ವತಿಯ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದೇ. ಇನ್ನು ಜ್ಞಾನ ಸಂಪಾದನೆ ಮಾಡ್ತಕ್ಕಂಥದ್ದು ಒಂದು ರೀತಿ ಆದರೆ, ಆ ಜ್ಞಾನದ ಜೊತೆ ನಮಗೆ ಹಣಕಾಸಿನ ಅವಶ್ಯಕತೆ ಕೂಡ ಇದೆಯಲ್ಲ, ಹಾಗೆ ಮಹಾಲಕ್ಷ್ಮಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಈ ತ್ರಿಶಕ್ತಿ ದೇವಿಗಳು, ಇವರು 3 ಜನ ಇದ್ದರೆ ಈ ಒಂದು ಪ್ರಪಂಚ. ಯಾಕೆಂದರೆ ಭೂಮಿ ಪ್ರಪಂಚ, ಈ ಒಂದು ಭೂಮಿ ಹೆಣ್ಣು, ಈ ಒಂದು ಪ್ರಪಂಚವೇ ಹೆಣ್ಣು, ಈ ಒಂದು ಸೃಷ್ಟಿನೇ ಹೆಣ್ಣು. ಪ್ರತಿಯೊಂದರಲ್ಲೂ ಕೂಡ ಹೆಣ್ಣು, ಆ ಒಂದು ಸ್ತ್ರೀ ಎಂಬತಕ್ಕಂಥ ಆ ಒಂದು ಪದಕ್ಕೆ ಇರತಕ್ಕಂಥ ಅರ್ಥ ಅದನ್ನು ಮಾತಿನಲ್ಲಿ ವರ್ಣನೆ ಮಾಡಲಾಗದು. ಯಾಕೆಂದರೆ ಅದಕ್ಕೆ ಪದಗಳೇ ಸರಿಸಾಟಿನೇ ಇಲ್ಲ. ಯಾಕೆಂದರೆ ಅಮ್ಮ ಎಂಬತಕ್ಕಂಥ ಪದ, ಆ ಒಂದು ಹೆಣ್ಣು ಎಂಬತಕ್ಕಂಥ ಪದ, ಆ ಒಂದು ಸ್ತ್ರೀ ಎಂಬತಕ್ಕಂಥ ಪದ, ಇದಿಷ್ಟರ ಜೊತೆ ನಾವು ಯಾವತ್ತೂ ಕೂಡ ಸ್ತ್ರೀ ಎಂಬತಕ್ಕಂಥ ವಿಚಾರ ಬಂದಾಗ ನಾವು ಯಾವತ್ತೂ ಕೂಡ ಅದನ್ನು ಕೆಳಗಣಿಸಬಾರ್ದು. ಆ ಒಂದು ವಿಚಾರವಾಗಿ ನಾವು ಆಟವನ್ನು ಕೂಡ ಆಡಲಿಕ್ಕೆ ಹೋಗಬಾರ್ದು, ಅದರ ಮೂಲವನ್ನು ಮಾತ್ರ ಹುಡುಕಲಿಕ್ಕೆ ಹೋಗಬಾರ್ದು. ಈ ಒಂದು ವಿಚಾರವನ್ನು ಮನಸ್ಸಲ್ಲಿಟ್ಕೊಳ್ತಾ, ಇನ್ನು ಬಹಳ ವಿಶೇಷವಾಗಿ ಮಂಗಳವಾರ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಈಗಾಗಲೇ ನಾನು ಆವಾಗಲೇ ಹೇಳಿದೆ ಮಳೆ ಜಾಸ್ತಿ ಅಂತ ಹೇಳಿ. ಬೆಂಗಳೂರಿನಲ್ಲಂತೂ ನಿನ್ನೆ ಮೊನ್ನೆ 2 ದಿವಸನೂ ಕೂಡ ಸಾಕಷ್ಟು ಮಳೆ ಆಗಿ ಇಡೀ ಬೆಂಗಳೂರು ಅಂತಲೇ ಅಲ್ಲ, ಸುತ್ತಮುತ್ತ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಂತೂ ಭಾರಿ ಮಳೆಯಿಂದ ಎಲ್ಲ ಮೇಲ್ಸೇತುವೆ, ಅಂಡರ್ ಪಾಸು, ಕೆಳಸೇತುವೆ ಎಲ್ಲ ಕಡೆ ಕೂಡ ನೀರು ತುಂಬಿಕೊಂಡು, ವಾಹನಗಳಲ್ಲೆಲ್ಲ ನೀರು ತುಂಬಿಕೊಂಡು, ಅದರಲ್ಲೂ ಒಂದಿಬ್ಬರು ಮೃತವನ್ನು ಕೂಡ ಪಟ್ಟಿರ್ತಕ್ಕಂಥದ್ದಿದೆ. ಮತ್ತೊಂದು ವಿಚಾರ ಹೇಳೋದಾದರೆ, ಒಂದಷ್ಟು ಜನ ಆ ಒಂದು ನೀರಿನಲ್ಲಿ ಮುಳುಗಿ ಕಾಣೆ ಆಗಿ ಹೋಗಿರ್ತಕ್ಕಂಥದ್ದಿದೆ. ಮಾರ್ಗ ಮಧ್ಯದಲ್ಲಿ ಆ ಒಂದು ಮರದ ಕೊಂಬೆ ಕೆಳಗಡೆ ಬಿದ್ದು ಸಾಕಷ್ಟು ವಾಹನಗಳಲ್ಲಿ ಅಚಾತುರ್ಯಗಳಾಗಿದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ದಾಗ ಒಂದು ಕಡೆ ಅನಿಸುತ್ತೆ, ಈ ಒಂದು ಬಿಸಿಲಿನ ತಾಪಮಾನ ಇದ್ದಾಗ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ, ಅಯ್ಯೋ ಮಳೆ ಬರಲಪ್ಪ. ಎಲ್ಲೋ ವರುಣದೇವ ಒಂದು ಕ್ಷಣ ಮನಸ್ಸನ್ನು ಕೆಡಿಸ್ಕೊಂಡು, ಇನ್ನೆಷ್ಟಪ್ಪ ಕೇಳ್ತಾರೆ ಇವರು, ಮಳೆ ಆಯಿತು ಕಳಿಸ್ತೀನಿ ನೋಡಿ ಮಳೆ ಅಂತ ಹೇಳಿ ಕೋಪಗೊಂಡು ಮಳೆಯನ್ನು ನಮಗೆ ಮಿತಿ ಮೀರಿ ಕಳಿಸಿದಾಗ ಇಂತೆಲ್ಲ ಪರಿಣಾಮಗಳಾಗತ್ತೆ. ನಾವು ಮಾಡೋದದೇ. ನಾವೇನು ಮಾಡ್ಬಿಡ್ತೀವಿ ಅಂದರೆ, ಆ ಕ್ಷಣ ಭಗವಂತನನ್ನು ನಾವು ಯಾವ ರೀತಿ ಕೇಳ್ಕೊಳ್ತೀವಿ ಅಂದರೆ, ನಮಗೆ ಅವಶ್ಯಕತೆಗೂ ಮೀರಿ ನಾವು ಕೇಳ್ಕೊಳ್ಳಿಕ್ಕೆ ಶುರು ಮಾಡ್ಬಿಡ್ತೀವಿ. ನನಗೆ ಅದು ಬೇಕು, ನನಗೆ ಇದು ಬೇಕು, ಹೌದು, ಹೂ ಅಂತ ಕೇಳ್ಕೊಂಡಾಗ ಭಗವಂತ ಏನು ಮಾಡ್ತಾನೆ ಅಂದರೆ, ಕಣ್ಣು ತೆಗೆದು ಒಂದು ಸತಿ ನೋಡ್ತಾನೆ.
ನಮಗೆ ತಡ್ಕೊಳಕ್ಕಾಗದೇ ಇರೋ ಲೆವೆಲ್ಗೆ ನಮ್ಮೆಲ್ಲವನ್ನು ಕೂಡ ಕೊಟ್ಬಿಡ್ತಾರೆ. ಆಗೇನು ಮಾಡುತ್ತೆ, ಒಂದೋಗಿ ಇನ್ನೊಂದು ಸಮಸ್ಯೆ ಉಟ್ಕೊಂಡ್ಬಿಡುತ್ತೆ. ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕಾಗಿರೋದು ಹೇಗೆ ಅಂದರೆ, ಸಕಾಲಕ್ಕೆ ಮಳೆ, ಬೆಳೆ, ಬಿಸಿಲು, ಗಾಳಿ, ಚಳಿ ಇದೆಲ್ಲವನ್ನು ಕೂಡ ಸರಿಸಮ ಪ್ರಮಾಣವಾಗಿ ಕೊಡಬೇಕು ಭಗವಂತ. ಬಿಸಿಲಿನ ದಗೆ ಜಾಸ್ತಿ ಆದಾಗ ಭಗವಂತ ದಗೆ ಜಾಸ್ತಿ ಆಗಿದೆ, ಸ್ವಲ್ಪನಾದರೂ ಶಾಂತಿಯಿಂದ ಇರಬೇಕಲ್ವ, ಅದಕ್ಕೆ ನಿನ್ನ ಅನುಗ್ರಹ ಬೇಕು ಅಂತ ಕೇಳ್ಕೊಳ್ಳೋದ್ರಲ್ಲಿ ನನ್ನ ಅರ್ಥ. ಅದೆಲ್ಲ ಇಲ್ಲ, ಮಳೆ ಬೇಕಾ, ಎಲ್ಲಂದ್ರಲ್ಲೇ ಏನಂದ್ರದೇ ವಿಚಾರಗಳನ್ನ ಇಟ್ಕೊಳ್ಳೋದು. ಈಗ ಎಲ್ಲಿ ಪ್ರಕೃತಿದತ್ತವಾಗಿ ಮಳೆ ಬರ್ತಕ್ಕಂಥದ್ದು ಅಸಾಧ್ಯ ಆಗೋಗಿದೆ. ಎಲ್ಲವೂ ಕೂಡ ಮಾನವ ನಿರ್ಮಿತನೇ ಆಗೋಗಿದೆ. ಈ ಮಳೆನೂ ಕೂಡ ಮಾನವ ನಿರ್ಮಿತ ಆಗೋಗಿದೆ. ಮಳೆ ಹೇಗೆ ಗುರುಗಳೇ ಮಾನವ ನಿರ್ಮಿತ ಆಗಿದೆ? ಹೌದು, ಇವತ್ತಿನ ದಿವಸ ಹೊರದೇಶಗಳಲ್ಲೆಲ್ಲವೂ ಕೂಡ ನಡೆಸ್ತಾ ಇರತಕ್ಕಂಥದ್ದೇ. ದುಬೈನಲ್ಲೂ ಕೂಡ ಅಷ್ಟೇ. ಆ ಒಂದು ಮಳೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಪ್ರಕ್ರಿಯೆಗಳನ್ನು ಇವರು ನಡೆಸ್ತಾರೆ. ಆಗ ಆಟೋಮೆಟಿಕ್ ಆಗಿ ಮಳೆಗೂ ಕೂಡ ಸುರಿತಕ್ಕಂಥದ್ದು. ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಪ್ರಪಂಚ ಎಲ್ಲಿಗೋಗಿ ಮುಟ್ಟುತ್ತೆ ಎಂಬತಕ್ಕಂಥದ್ರ ವಿಚಾರವಾಗಿ ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕು. ಮಾನವ ನಿರ್ಮಿತ ಇವತ್ತಿನ ದಿವಸ ಪ್ರಕೃತಿಯನ್ನೂ ಕೂಡ ಒಂದು ಹದ್ದುಬಸ್ನಲ್ಲಿ ಇಟ್ಕೊಳ್ತಕ್ಕಂಥ ಶಕ್ತಿ ಇವತ್ತಿನ ದಿವಸ ಮಾನವ ನಿರ್ಮಿತವಾಗಿ ನಾವೆಲ್ಲರೂ ಕೂಡ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಜ್ಞಾನವನ್ನು ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಸೋಂಬೇರಿಗಳಾಗಿ ಕೂತ್ಕೊಳ್ತಾ ಇದ್ದೀವಿ. ಹೌದು, ನಿಜ. ಇವತ್ತಿನ ದಿವಸ ಮೊದಲಾದರೆ ಮಕ್ಕಳು ದಷ್ಟು ಪುಷ್ಟಿಯಾಗಿ ಸಾಕಷ್ಟು ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಆಗಿರೋರು, ಈಗಿನ ಮಕ್ಕಳು ಎಲ್ಲ ನೊಯ ಟೊಯೋಟೊ ಅಂತ ಇರ್ತಾರೆ. ಯಾಕೆ ಅಂದರೆ ಮೊದಲಾದರೆ ಬುಕ್ಸ್ಗಳನ್ನ ಹಾಕ್ಕೊಂಡು, ಬ್ಯಾಗ್ ಹಾಕ್ಕೊಂಡು, ಶ್ರಮಪಟ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ಬರಿತಕ್ಕಂಥದ್ದು, ಓದ್ತಕ್ಕಂಥದ್ದು, ಆ ವಿದ್ಯಾಭ್ಯಾಸ ಅದೆಲ್ಲವೂ ಇತ್ತು. ಮಕ್ಕಳು ಅದೇ ರೀತಿ ಆಸಕ್ತಿಯುಕ್ತರಾಗಿ ಕೆಲಸವನ್ನೂ ಕೂಡ ಮಾಡ್ತಾಯಿದ್ರು. ಅವರ ದೇಹದಲ್ಲಿ ಒಂದು ರೀತಿ ಎಕ್ಸಸೈಸ್ ಆಗ್ದಂಗೂ ಕೂಡ ಆಗ್ತಾಯಿತ್ತು. ಈಗೆಲ್ಲ ಎಲ್ಲಿ? ಬ್ಯಾಗಲ್ಲಿ ಒಂದು ಟ್ಯಾಬು, ಒಂದು ಫೋನು, ಒಂದು ಇಯರ್ಫೋನ್ಸು, ಮುಗಿದೋಯ್ತು. ಆ ಪೆನ್ನು ಪೆನ್ಸಿಲ್ ಕಾಲನೂ ಹೋಯ್ತು. ಇವಾಗ ಎಲ್ಲಿ? ಎಲ್ಲವೂ ಕೂಡ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ. ಆ ಟ್ಯಾಬಿಗೆ ಒಂದು ಪೆನ್ನು, ಆ ಪೆನ್ನನ್ನು ತೊಗೊಂಡು ಎಲ್ಲನೂ ಕೂಡ ಟ್ಯಾಬಲ್ಲಿ ಬರ್ಕೊಂಬಿಡೋದು, ಇಲ್ಲಾಂದರೆ ಮೊಬೈಲಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಬಿಡೋದು, ಆರಾಮಾಗಿ ಮನೆಗೆ ಬರೋದು, ಕೂತ್ಕೊಂಡು ಒಂದು ಕಡೆ ಇಯರ್ಫೋನ್ಸ್ ಹಾಕೊಂಡು ಹಾಡು ಕೇಳಿಸ್ಕೊಳ್ತಾರೆ, ಈ ಕಡೆ ನೋಟ್ಸ್ ಕೇಳಿಸ್ಕೊತಾ ಇರ್ತಾರೆ, ಈ ಕಡೆ ಏನು ಬೇಕೋ ಅದು. ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳ ಹ್ಯಾಂಡ್ ರೈಟಿಂಗ್ ಅಂತೂ ನಾವು ನೋಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆ? ಎಲ್ಲವೂ ಕೂಡ ಟೈಪಿಂಗ್ ಅಲ್ವಾ? ಹಾಗೆ ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಇದೆಲ್ಲವನ್ನೂ ಕೂಡ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇದೆಲ್ಲ ಪ್ರಕೃತಿ ವಿಕೋಪಗಳೆಲ್ಲವನ್ನೂ ಕೂಡ ನಾವು ಮನಸ್ಸಿನಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪ್ರಕೃತಿ ವಿಕೋಪ ಆಗ್ತಾ ಇದೆ, ತಾಯಿ ನಿನ್ನ ಅನುಗ್ರಹ ನಮಗೆ ಬೇಕು, ತಾಯಿ ಶಾರದೆಯ ಅನುಗ್ರಹ ಬೇಕು. ಯಾಕೆಂದರೆ ವಿದ್ಯಾರ್ಜನೆ, ಜ್ಞಾನಾರ್ಜನೆ ಈ ಒಂದು ವಿಚಾರಕ್ಕೆ ಬಂದಾಗ ಇವತ್ತಿನ ದಿವಸ ಮಕ್ಕಳಲ್ಲಿ ಜ್ಞಾನ ಕಡಿಮೆ ಆಗ್ತಾ ಇದೆ. ಹೌದು, ಯಾಕೆ ಕಡಿಮೆ ಆಗ್ತಾ ಇದೆ? ಬುದ್ಧಿಶಕ್ತಿ ಕಡಿಮೆ ಆಗ್ತಾ ಇದೆ. ಏನಕ್ಕೆ ಕಡಿಮೆ ಆಗ್ತಾ ಇದೆ? ಈ ಒಂದು ಟ್ಯಾಬು, ಮೊಬೈಲ್ ಅದೆಲ್ಲರ ರೇಡಿಯೇಷನ್ಸು, ಅದರಿಂದ ಬರ್ತಕ್ಕಂಥ ಒಂದಷ್ಟು ರೇಸ್ ನಮಗೆ ನಮ್ಮ ಮೆದುಳಿನ ಮೇಲೆ ಪ್ರಭಾವ ಬೀರ್ತಾ ಇದೆ. ಇಂತೆಲ್ಲ ವಿಚಾರಗಳಲ್ಲಿ ಇನ್ನಷ್ಟು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಆ ಮಾಹಿತಿಗಳನ್ನು ಇನ್ನಷ್ಟು ಜ್ಞಾನವನ್ನು ಉಳ್ಳಂತಹ ಒಂದು ಎಕ್ಸ್ಪೀರಿಯನ್ಸನ್ನು ಉಳ್ಳಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನನ್ನ ಮನಸ್ಸಿಗೆ ಇಂತೆಲ್ಲ ಜ್ಞಾನದ ವಿಚಾರವಾಗಿ, ಇಂತೆಲ್ಲ ವಿಚಾರವಾಗಿ ಇನ್ನಷ್ಟು ಸೂಕ್ಷ್ಮ ಮಾಹಿತಿಗಳನ್ನು ತಿಳಿಸ್ಕೊಡೋದಿದ್ರೆ ಯಾರು? ಅದು ನಮ್ಮ ತಂದೆಯವರು. ಹಾಗಿದ್ರೆ ಇನ್ನು ತಡ ಮಾಡೋದು ಏಕೆ? ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥವ್ರು ಆನಂದ್ ಗುರುಜಿ, ನನ್ನ ತಂದೆಯವರು. ಇನ್ಯಾಕೆ ತಡ, ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೀವು ಬರೋದಕ್ಕಿಂತ ಮುಂಚೆನೇ ಇವತ್ತಿನ ದಿವಸ ನಾನೇ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ದೆ ಗುರುಗಳೇ. ಯಾಕೆ ಅಂದರೆ ಈ ಒಂದು ಪ್ರಕೃತಿ ವಿಕೋಪ ಆಗೋದ್ರ ಜೊತೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳು ಸಾಕಷ್ಟು ಆಗೋಗಿದೆ. ಅದ್ರ ಬಗ್ಗೆ ನಮಗೆ ತಾವು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಫಲಾತ್ ತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂ ಶಕಂದಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನ ಬೋತಿಕರಿ ಪ್ರಸೀದ ಭಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಯಸಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೀ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೇ ನಮಃ. ರಾಜ್ಯಕಲಾವಲ್ಲಭಾಯ ನಮಃ. ಸರ್ವಮಂಗಳೇ ನಮಃ. ಸರ್ವಧಾಯಿನ್ಯೇ ನಮಃ. ಸರ್ವಸ್ವರೂಪೇ ನಮಃ. ಸರ್ವೇಶೇ ನಮಃ. ಸರ್ವತೋಭದ್ರವಾಸಿನೇ ನಮಃ. ಲಲಿತಾಂ ರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬರುವಂತಹ ವಿಚಾರಗಳನ್ನು ಜೊತೆಗೆ
ಮನುಷ್ಯರ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಹಾಗೆ ಇವತ್ತಿನ ಜನಾಂಗ, ಇವತ್ತಿನ ಯುವ ಪೀಳಿಗೆ ಹಾಕ್ತಿರ್ತಕ್ಕಂಥ ಪ್ರತಿ ಹೆಜ್ಜೆಯಲ್ಲಿ ಮತ್ತು ನಾವು ಎಲ್ಲೆಲ್ಲಿ ಎಡುತ್ತಾ ಇದ್ದೀವಿ, ಏನೆಲ್ಲ ತಪ್ಪುಗಳನ್ನು ಮಾಡ್ತಿದ್ದೀವಿ, ಅದರ ಪ್ರಾಯಶ್ಚಿತ್ತ ಮತ್ತು ಅದಕ್ಕೆ ಆಗ್ತಕ್ಕಂಥ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಹೇಗಿದೆ ಎಂಬತಕ್ಕಂಥದ್ದನ್ನು ಶ್ರೀನಿವಾಸ್ ಶರ್ಮಾ ಅವರದೇ ಆದಂತಹ ಒಂದಷ್ಟು ವಿಧಿವಿಧಾನದಲ್ಲಿ ತಿಳಿಸ್ತಿದ್ರು. ನಾನು ಕೇಳಿಸ್ಕೊತಾ ಇದ್ದೆ, ನೀವು ಹೇಳಿದ್ದೆಲ್ಲ ವಿಚಾರ ಕೇಳಿಸ್ಕೊತಾ ಇದ್ದೆ. ಆದರೆ ಸ್ವಲ್ಪ ನಿಧಾನಕ್ಕೆ ನನ್ನ ಕಾರ್ಯಕ್ರಮದ ವೀಕ್ಷಕ ಬಂಧುಗಳನ್ನು ನೋಡಲಿಕ್ಕೆ ನಾನು ಸ್ವಲ್ಪ ತಡ ಮಾಡಿದೆ. ಉದ್ದೇಶ ನಿಮ್ಮ ಮಾತು ಒಂದು ದಿವಸ ನಮ್ಮ ಮತ್ತು ನನ್ನ ಅಭಿಮಾನಿ ದೇವರುಗಳ ಮಧ್ಯದಲ್ಲಿ ಬ್ರೇಕ್ ತಗೊಂಡ್ರೆ ಪುನಃ ಆ ಜಾಗದಲ್ಲಿ ಕೂತು ಮಾತಾಡುವಾಗ ನಿಮ್ಮನ್ನ ನೀವು ಆ ಜಾಗಕ್ಕೆ ಕೂಡಿಸ್ಕೊಳ್ಬೇಕಾದ್ರೆ ಸಮಯ ಬೇಕು. ಅದಾಗಬಾರ್ದು. ಇನ್ನು ಮುಂದೆ ಈ ತರ ಲೀವ್ ತಗೊಳ್ಳೋದು ಅವೆಲ್ಲ ಮಾಡಬಾರ್ದು. ಜವಾಬ್ದಾರಿ ಕಾಯಕ, ಈ ಒಂದು ಸುಂದರವಾದ ಸಾನ್ನಿಧ್ಯ, ಈ ಸಾನ್ನಿಧ್ಯ ನಮಗೆ ಕೊಟ್ಟಿರುವಂತದ್ದನ್ನ ಲೀವ್ ತಗೊಳ್ಳೋದು, ರಜಾ ತಗೊಳ್ಳೋದು, ಎಲ್ಲೋ ಒಂದ್ ಕಡೆ ನಿಮ್ಮ ಯಾತ್ರೆ ಹೊರಡೋದು ಅವೆಲ್ಲ ಮಾಡದಿರಾ ನಮಗಾಗಿ ನನ್ನ ಕಾತುರತೆಯಿಂದ ಕಾಯುವಂತಹ ಅಭಿಮಾನಿ ದೇವರುಗಳಲ್ಲಿ ಅವರ ಹೃದಯದಲ್ಲಿ ನಮಗೆ ಕೊಟ್ಟ ಸ್ಥಾನಮಾನಕ್ಕೆ ಧಕ್ಕೆ ಬಾರದಂತ ರೀತಿ ನಾವು ನಡ್ಕೊಳ್ಬೇಕು. ಒಳ್ಳೇದಾಗ್ಲಿ. ಹಾಗೆ ವ್ಯವಸ್ಥಿತವಾದಂತಹ ಅನುಗ್ರಹವನ್ನ, ಭಗವಂತನ ಕೃಪಾ ಕಟಾಕ್ಷವನ್ನ ಎಲ್ಲ ಕಾಲದಲ್ಲೂ ಪ್ರಕೃತಿಯ ಜೊತೆಗೆ ನಾವಿರಬೇಕೇ ವಿನಃ ಪ್ರಕೃತಿಯ ವಿರುದ್ಧವಾಗಿ ನಾವು ನಡೀಬಾರದು. ಹಾಗಾಗಿ ಪ್ರಕೃತಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ. ಮಳೆ, ಗಾಳಿ, ಬೆಳಕು ಇದೆಲ್ಲವೂ ಪ್ರಕೃತಿ ಪಂಚಭೂತಗಳಲ್ಲಿರ್ತಕ್ಕಂಥದ್ದೇ. ಅದನ್ನು ನಾವು ಅದರೊಂದಿಗೆ ಇರಲಿಕ್ಕೆ ಪ್ರಯತ್ನ ಪಟ್ಟರೆ ನಮಗೆ ಅದು ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳೇ ನಮಗೆ ಪಂಚಭೂತಗಳು ಮತ್ತು ಪ್ರಕೃತಿ ಮಾತೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ರಿ. ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡಿ ಗುರು. ಖಂಡಿತ. ಪಂಚಭೂತಗಳಲ್ಲಿ ಪ್ರತಿಯೊಂದು ಸಹಿತ ಮನುಷ್ಯನಿಗೆ ಏನು ಬೇಕು, ಏನು ಬೇಡ, ಇದೆಲ್ಲವೂ ಭಗವಂತ ಪೂರ್ವನಿಯೋಜಿತವಾಗಿ ಸಿದ್ಧಪಡಿಸುತ್ತಿದ್ದಾನೆ. ನೋಡಿ, ಮಳೆ ಭೂಮಿಯಲ್ಲಿ ಹಾಕ್ತಕ್ಕಂಥ ಬೆಳೆ, ಮಳೆ ಭೂಮಿಯಲ್ಲಿ ಬರ್ತಕ್ಕಂಥ ಬೆಳೆ, ಎರಡಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾವಾಗ ಭೂಮಿ ಬೆಳೆ ಬರಬೇಕು, ಯಾವಾಗ ಆ ಭೂಮಿ ಫಲವತ್ತತೆ ಆಗುತ್ತೆ, ಯಾವಾಗ ಭೂಮಿ ಕಾವು ಬರುತ್ತೆ, ಆಗ ಮಳೆಯಿಂದ ಅಲ್ಲಿ ಹಾಕುವಂಥ ಬೀಜ ತನ್ನ ಬೇರನ್ನು ಬಿಡುತ್ತೆ. ಎಲ್ಲವೂ ಸಹಿತ ಪ್ರಕೃತಿಯಲ್ಲಿ ಗೊತ್ತು. ಅದನ್ನು ಅವಲಂಬಿತವಾಗಿರ್ತಕ್ಕಂಥದ್ದೇ ನಮ್ಮ ರೈತ ಬಾಂಧವರು. ರೈತರು ಇವತ್ತಿಗೂ ಸಹಿತ ಬೀಜವನ್ನು ಹಾಕುವಾಗ, ಸಸಿಯನ್ನು ನೆಡುವಾಗ ಅದಕ್ಕೊಂದು ಸಮಯವನ್ನು ಇಟ್ಕೊಂಡಿದ್ದಾರೆ. ಮತ್ತು ಯಾವ ಮಾಸದಲ್ಲಿ ಬೀಜವನ್ನು ಹಾಕಿದ್ರೆ ಅದು ಏನು ಬೆಳೆ ಬರುತ್ತೆ, ಎಷ್ಟು ಪ್ರಮಾಣದಲ್ಲಿ ಬರುತ್ತೆ, ಎಷ್ಟು ನಮಗೆ ಅಭಿವೃದ್ಧಿ ತಂದು ಕೊಡುತ್ತೆ ಅನ್ನೋದರ ಚಿಂತನೆ ಇದೆ. ಆದರೆ ಇದು ಬುಕ್ಸಲ್ಲಿಲ್ಲ, ಗ್ರಂಥಗಳಲ್ಲ, ಅನುಭವದಲ್ಲಿದೆ. ಇವತ್ತಿಗೂ ಒಬ್ಬ ರೈತನಿಗಿರ್ತಕ್ಕಂಥ ಜ್ಞಾನ ಡಾಕ್ಟರೇಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರೋದಿಲ್ಲ. ಯಾಕೆಂದರೆ ಒಂದು ವಿಚಾರ ತಿಳ್ಕೊಳ್ಬೇಕು ನಾವು. ಒಬ್ಬ ರೈತ ಬೆಳೀತಕ್ಕಂತಹ ಬೆಳೆ ಅನ್ನವನ್ನು, ಅಂದರೆ ದವಸ ಧಾನ್ಯಗಳನ್ನು ನಾವು ಆಹಾರ ರೂಪದಲ್ಲಿ ತಿಂದು ನಾವು ದೇಹಕ್ಕೆ ಶಕ್ತಿಯನ್ನು ತಂದುಕೊಳ್ತಿದ್ದೇವೆ. ಆದರೆ ಟೆಕ್ನಾಲಜಿ ಎಂಬತಕ್ಕಂಥದ್ದು, ಜ್ಞಾನ ಎಂಬತಕ್ಕಂಥದ್ದು, ವಿದ್ಯೆ ಎಂಬತಕ್ಕಂಥದ್ದು, ಗ್ರಂಥಗಳಿಂದ ತಿಳ್ಕೊಳ್ಳುವಂಥದ್ದು, ಬೇರೊಂದು ತರಹ ಉಪದೇಶಗಳೆಲ್ಲವೂ ಸಹಿತ ಅಲ್ಲಿಂದಲೇ ದೂರ ಆಗ್ಬೋದು. ಅದಿದ್ರೂ ಆಯಿತು, ಇಲ್ಲದಿದ್ರೂ ಆಯಿತು. ಅದು ಬೇಕು, ನಾನು ಅದನ್ನು ಕಡೆಗಣಿಸ್ತಾ ಇಲ್ಲ. ಆದರೆ ಅದನ್ನು ಮೀರಿರ್ತಕ್ಕಂತಹದ್ದು ನಮ್ಮ ರೈತ ಬಾಂಧವರ ವಿಜ್ಞಾನ. ನಮ್ಮ ರೈತ ಬಾಂಧವರಿಗೆ ಚೆನ್ನಾಗಿ ಗೊತ್ತು ಮಳೆ ಯಾವ ಮಾಸದಲ್ಲಾಗುತ್ತೆ. ಇದೆಲ್ಲವೂ ಹಿಂದೆ ಮಗ್ಗಿ ಪುಸ್ತಕದಲ್ಲೇ ಇತ್ತು. ಇದೇನು ದೊಡ್ಡ ಇದೇನಲ್ಲ. ಮಗ್ಗಿ ಪುಸ್ತಕ ಮಕ್ಕಳಿಗೆ ಮೊದಲು ಮಗ್ಗಿ ಪುಸ್ತಕವನ್ನು ಕೊಟ್ಟರೆ ಅಲ್ಲೆಲ್ಲವೂ ಸಹಿತ ಮಳೆ ಯಾವ ಕಾಲದಲ್ಲಿ ಬರುತ್ತೆ, ಯಾವ ಮಾಸಕ್ಕೆ ಮಳೆ ಇರುತ್ತೆ, ಆ ಮಳೆಗಿರ್ತಕ್ಕಂಥ ಹೆಸರುಗಳಿತ್ತು. ಇಂತಿಂಥ ಮಳೆ ಇಂತಿಂಥ ಹೆಸರಲ್ಲಿ ಇಂತಿಂಥ ಸಮಯದಲ್ಲಿ ಬರುತ್ತೆ. ಶ್ರೀನಿವಾಸ್ ಹೇಳಿದಾಗೆ ಒಂದಷ್ಟು ಭಾಗಗಳಲ್ಲಿ ಮಳೆಗೂ ಸಹಿತ ಕೊಯ್ಲು ಮಾಡುವಂಥದ್ದಿದೆ. ಮಳೆಗೂ ಸಹಿತ ಕೆಲವು ಕೆಮಿಕಲ್ಸನ್ನು ಆಕಾಶದಲ್ಲಿ ಅದನ್ನು ಸಿಂಪಡಿಸಿ ಮಳೆಯನ್ನು ತರಿಸುವಂಥದ್ದು. ಇದು ದುಬೈಯಲ್ಲಿ ನಡೆಯುವಂಥ ಪ್ರಕ್ರಿಯೆ. ನಮ್ಮ ರಾಜ್ಯಕ್ಕಲ್ಲ ಇದು, ಅಥವಾ ನಮ್ಮ ಭಾಗಕ್ಕಲ್ಲ. ಇದೂ ಸಹಿತ ನಮ್ಮ ಭಾಗಕ್ಕೆ ಒಂದು ಸತಿ ಪ್ರಯೋಗ ಆಗಿತ್ತು. ಹಿಂದಿನ ಸರ್ಕಾರದಲ್ಲಿ ಒಂದು ಸರ್ತಿ ಇದು ನಡೆದಿತ್ತು. ಯಾವಾಗ ಮಳೆ ಬರಲಿಲ್ವೋ, ನೀರಿಗೆ ಹಾಹಾಕಾರ ಶುರುವಾಗೋಯ್ತು, ಯಾವಾಗ ಸಾಕಷ್ಟು ಸಮಸ್ಯೆಗಳಾಯಿತು, ಆಗ ಒಬ್ಬರ ಒಂದಷ್ಟು ಆಲೋಚನೆ ಮಾಡಿ ಮೇಲ್ಭಾಗದಲ್ಲಿ, ಅಂದರೆ ಆಕಾಶದಲ್ಲಿ ಇದನ್ನು ಮೋಡಗಳಿಗೆ ಬಿತ್ತನೆ ಅಂತ ಮಾಡಿಸಿ ಅದನ್ನು ಮಳೆ ತರಿಸಿದಂತಹ ಒಂದು ಪ್ರಯೋಗವೂ ನಡೆದು ಹೋಗಿದೆ. ಅಂದರೆ ಮನುಷ್ಯ ತನ್ನ ಆಲೋಚನೆಗಳಿದೆಯಲ್ಲ, ಆಲೋಚನೆಗಳನ್ನು ಅಷ್ಟು ದೂರದ ಆಲೋಚನೆ ಮಾಡಿ ಏನೆಲ್ಲ ಮಾಡ್ಕೋಬೋದು ಮಾಡ್ತಿದ್ದಾನೆ. ಏನೆಲ್ಲ ಮಾಡ್ಬೋದು ನಾವಷ್ಟೇ. ಆದರೆ ಕೊನೆಗೊಂದು ದಿವಸ ಮಾತ್ರ ಇದು ನಂದಲ್ಲಪ್ಪ, ನಿನ್ನ ಜವಾಬ್ದಾರಿ ಅಂತೆಲ್ಲ ಹೇಳಬೇಕು. ಭಗವಂತನ ಹತ್ರ ಯಾವುದೂ ಸಹಿತ ಇನ್ನಷ್ಟು ಜ್ಞಾನ ಮತ್ತಷ್ಟು ಜ್ಞಾನ ಎಲ್ಲವನ್ನೂ ನಾವು ನೋಡ್ತಾ ಇದ್ದೀವಿ. ಆದರೆ ಒಳಗಿರುವಂತಹ ಜ್ಯೋತಿಗೆ ಅಥವಾ ಜೀವಕ್ಕೆ ಅಥವಾ ವ್ಯಕ್ತಿಯ ಮಾತಿಗೆ ಬೇಕಾಗಿರುವ ಪೌಷ್ಟಿಕತೆಗೆ ಅದಕ್ಕೆ ಶಕ್ತಿ ಕೊಡೋದು ಭಗವಂತನೇ. ಹಾಗಾಗಿ ಈ ಪಂಚಭೂತಗಳಲ್ಲಿ ಮತ್ತು ಪ್ರಕೃತಿಯ ಮಧ್ಯದಲ್ಲಿ ನಮ್ಮ ಆಟ ಪಾಠಗಳನ್ನು ಬಹಳ ಜೋಪಾನ ಇರಬೇಕು. ಕೆಲವರು ಶಕ್ತಿವಂತರಿದ್ದಾರೆ. ನಾನು ಹರಿಯುವ ನೀರಿಗೆ
ಹರಿಯುವ ನೀರಿಗೆ ಎದುರಾಗಿ ನಾನು ಈಜ್ತೀನಿ ಅಂತ. ಎಷ್ಟು ದೂರ ಈಜಬಲ್ರು? ಹರಿಯುವ ನೀರಿಗೆ ಎದುರಾಗಿ ಈಜಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ದಡನೇ ಸಿಕ್ಕೋದಿಲ್ಲ ನಿಮಗೆ. ದಡ ಸಿಗುತ್ತೆ ಅನ್ನೋದು ಮೈಂಡಲ್ಲಿದ್ದರೆ ಮಾತ್ರ ಆ ದಡವನ್ನು ಮುಟ್ಟಲಿಕ್ಕೆ ನಮ್ಮ ಮೈಂಡು, ನಮ್ಮ ದೇಹ ಸ್ಪಂದಿಸುತ್ತೆ. ಒಂದಷ್ಟು ದೂರ ಈ ದೇಹದಲ್ಲಿರುವಂಥ ಶಕ್ತಿಗೆ, ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಒಂದಷ್ಟು ದೂರ ಪರಿಕ್ರಮಿಸಬಹುದು. ಆದರೆ ಅದನ್ನು ಮೀರಿ ಆಗುವಂತಹ ಪ್ರಕ್ರಿಯೆಗಳು ಬಹಳ ದೂರ. ಹಾಗಾಗಿ ಏನೇ ಮಾಡಿದ್ರು, ಏನೇ ಮಾಡ್ತೀನಿ ಅಂತಂದರು, ಯಾವುದು ಮಾಡಬೇಕಾದರೂ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಪೂರ್ವಭಾವಿಯಾಗಿ ಹಿರಿಯರ ಮಾರ್ಗದರ್ಶನ ಬೇಕು. ಇವತ್ತು ಟೆಕ್ನಾಲಜಿನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇವತ್ತಿನ ಜ್ಞಾನ ನಮಗೆ ತುಂಬ ಸಹಾಯ ಮಾಡ್ತಾ ಇದೆ. ಈಗ ರೈತರು ಭೂಮಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಹಿಂದೆ ಗಂಡ ಹೆಂಡತಿ ಮಕ್ಕಳು, ಅವಾಗ ಲೇಬರ್ಸ್ ಅವಾಗೂ ಕಷ್ಟವೇ. ಯಾಕೆಂದರೆ ಎಲ್ಲರದ್ದು ಜಮೀನು ಇರ್ತಿತ್ತು, ಎಲ್ಲ ಕಡೆ ಕೆಲಸಕ್ಕೆ ಬೇಕಿತ್ತು, ಎಲ್ಲೋ ಒಂದಷ್ಟು ಕಡೆ ಮಾತ್ರ. ಆದರೆ ಇವತ್ತಿನ ಸಹ ಯಾರು ಇಲ್ದಿದ್ದರೂ ಮಾಡ್ಕೊಳ್ಬೋದು. ಇವತ್ತು ಬಂದಿರತಕ್ಕಂಥ ಮಿಷನರಿಗಳು, ಇವತ್ತಿರತಕ್ಕಂಥ ಟೆಕ್ನಾಲಜಿ ಅಷ್ಟು ಚೆನ್ನಾಗಿದೆ. ಈಗ ಹೊಲ ಉಳ್ಳೋದ್ರಿಂದ ಮೊದಲುಕೊಂಡು ಕಳೆ ಕೀಳೋ ತನಕ, ಅಥವಾ ಸಾಲು ಹಾಕೋ ತನಕ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ದಿಬ್ಬ ಕಟ್ಟೋ ತನಕ. ಯಾಕೆ ಈ ಪದಗಳೆಲ್ಲ ಅಂದರೆ, ನಾನು ಅಲ್ಪ ಸ್ವಲ್ಪ ಏನೋ ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನೀನು ಮಾಡಲ್ಲ ಬಿಡಪ್ಪ. ನಾನು ಮಾಡ್ತೀನಿ ಗುರುಳೆ. ಬರೋದೇ ಇಲ್ಲ ಜಮೀನು ಕಡೆ. ನೀನು ಎಲ್ಲಿಂದ ಮಾಡ್ತೀಯ ಕೆಲಸ? ಯಾಕೆಂದರೆ ಆ ಜಮೀನಲ್ಲಿ ಕೆಲಸ ಮಾಡಿದಾಗ ಸಿಗುವ ಭೂತಾಯಿಯನ್ನು ನಂಬಿ ಭೂತಾಯಿ ಹತ್ರ ಕೆಲಸ ಮಾಡೋದು ನೋಡೋದೇ ಒಂದು ಆನಂದ. ಅಲ್ಲಿ ಬೆವರು ತೆಗೆದು ಆ ಭೂಮಿಯಲ್ಲಿ ಕೆಲಸ ಮಾಡುವಾಗ, ರೈತ ಭೂಮಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ದೇಹದಲ್ಲಿರ್ತಕ್ಕಂಥ ಬೆವರು ಆಚೆ ಬಂದು ಕೆಲಸ ಮಾಡುವಾಗ ಪುನಃ ಅಲ್ಲಿಂದ ಒಂದು ನೆರಳಿಗೆ ಒಂದು ಸಣ್ಣ ಮರದ ತಲೆಗೆ ಬಂದು ನಿಂತ್ಕೊಳ್ತಾನಲ್ಲ, ಆಗ ಸಿಗುವಂಥ ಆನಂದ ಇದೆಯಲ್ಲ, ಸಡನ್ನಾಗಿ ಒಂದು 10 ಕೋಟಿ ರೂಪಾಯಿ ಮನೆ ಬಾಗಿಲು ಬಂದರೂ ಸಿಗಲ್ಲ. ಅಂಥ ಆನಂದ ಅವಾಗ ಕೊಡ್ತಾನೆ ಭಗವಂತ. ಆದರೆ ಅಷ್ಟೆಲ್ಲ ಶ್ರಮಿಸಿದ್ರೆ ಒಳ್ಳೆ ಪದಾರ್ಥ, ಒಳ್ಳೆಯ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ವ್ಯವಸ್ಥೆ ಮಾಡ್ಬೋದು. ಏನೇ ಆದರೂ ನಾವು ಅರ್ಥ ಮಾಡ್ಕೋಬೇಕಾದ್ದು ಜೀವನಕ್ಕೆ ಬೇಕಾದ ಉಪಾಯ, ಜೀವನ ನಡೆಸಲಿಕ್ಕೆ ಬೇಕಾಗಿರುವಂತಹ ಉಪಾಯ, ಮತ್ತು ದೇಹ ಹೇಗೆ ಶ್ರಮಿಸಬೇಕು, ಮತ್ತು ದೇಹದ ಶ್ರಮಕ್ಕೆ ತಕ್ಕ ಪ್ರತಿಫಲ ಹೇಗೆ ತಗೊಳ್ಬೇಕು. ಹಾಗೆ ಪ್ರಕೃತಿನಲ್ಲಿ ಯಾವತ್ತೂ ಪ್ರಕೃತಿಯ ವಿರುದ್ಧವಾಗಿ ನಡಿಬಾರ್ದು. ಹೋದರೆ ನಮಗೇನೋ ಒಂದು ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ಅರ್ಥಕೊಳ್ಬೇಕು. ಹಾಗೆ ಅರ್ಥ ಆಗ ಸರಿ ಬರುತ್ತೆ. ಅಂಡರ್ ಪಾಸಲ್ಲಿ ನೀರು ನಿಂತಿದೆ ಅಂತ ಗೊತ್ತಿದೆ, ಅಲ್ಲಿ ಕಾರ್ ಹೋಗಬಾರ್ದು ಗೊತ್ತಿದೆ, ಬೇಗ ದಬಾಯಿಸ್ಕೊಂಡು ಹೋಗ್ಬಿಟ್ಟು ಸೇರ್ಕೊಂಬಿಡೋಣ, ಆ ಕಡೆ ಮುಂದೆ ಹೋಗೋಣ ಅಂದರೆ ನೀರು ಫೋರ್ಸಾಗಿ ಬರುತ್ತೆ ಅನ್ನೋದು ಗೊತ್ತಿದ್ದಾಗ ಆ ಮಾರ್ಗದಲ್ಲಿ ಚಲಿಸ್ತಕ್ಕಂಥದ್ದು ತಪ್ಪಲ್ವಾ? ನಾವು ತಿಳಿದು ತಪ್ಪು ಮಾಡಿದ್ರೆ ಅದು ತೊಂದರೆ ಆಗೋದಿಲ್ವಾ? ರಾಜಕಾಲುವೆಗಳಂತ ಇದೆ. ರಾಜಕಾಲುವೆ ಅಂದರೆ ಎಲ್ಲ ಕಡೆಯಿಂದ ನೀರು ಬಂದು ಸೇರಿ ಅದು ಮುಂದೆ ನಡಿಬೇಕು. ಅಂತಹ ರಾಜಕಾಲುವೆಗಳನ್ನು ಚಿಕ್ಕದಾಗಿ ಮಾಡ್ತಕ್ಕಂಥದ್ದು, ಅದರ ಮೇಲೆ ಮುಚ್ಚಳ ಮುಚ್ಚತಕ್ಕಂಥದ್ದು ಮಾಡೋದು ತಪ್ಪಲ್ವಾ? ರಾಜಕಾಲುವೆಯನ್ನು ಒತ್ತುವರಿ ಮಾಡೋದು ತಪ್ಪಲ್ವಾ? ಇದಕ್ಕೆ ಅಂತ ಕಾನೂನಿದೆ, ಇದಕ್ಕೆ ಅಂತ ವ್ಯವಸ್ಥೆ ಇದೆ. ಆದರೆ ಅಧಿಕಾರ ಇರುತ್ತಲ್ಲ, ಅಥವಾ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಸುಮ್ಮನೆ ಕಣ್ಣು ಮುಚ್ಚಿ ಕೂರ್ತಾರಲ್ಲ, ಆಗುವಂಥ ವ್ಯತ್ಯಾಸ. ಹಾಗೆ ಮಳೆ ಸಾಕಷ್ಟು ಆದಾಗ ಆ ಮಳೆ ನೀರು ಎಲ್ಲೋಗಿ ಸೇರಬೇಕು, ಸೇರಿ ಅದು ಮುಂದೆ ನಡಿಬೇಕಾದ ಪ್ರಕ್ರಿಯೆಗಳೇನಿದೆ ನೋಡಿ. ಇವತ್ತಿಗೂ ಸಹಿತ ಮಳೆ ಇಷ್ಟೆಲ್ಲ ಆಗ್ತಾ ಇದೆ, ಇಷ್ಟೆಲ್ಲ ಆರ್ಭಟ ಇದೆ, ಜೋರು ಮಳೆ ಬಂತು, ಗಿಡ ಮರಗಳು ನೋಡ್ತಿದ್ದೀವಿ ಎಲ್ಲ ಉರುಳ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ರಸ್ತೆಗಳು ಮತ್ತು ಎಲ್ಲ ಕಡೆ ಜಲಾವೃತ ಆಗ್ತಾ ಇದೆ. ಆದರೆ ಆ ಜಲಾವೃತ ಆದಂತಹ ನೀರು ಮಾರನೇ ದಿವಸ ನಿಮ್ಗೆ ಅಲ್ಲಿ ಸಿಗುತ್ತಾ? ಅಲ್ಲೇ ಇರುತ್ತಾ ನೀರು? ಚಾನ್ಸೇ ಇಲ್ಲ. ಒಂದಷ್ಟು ಭೂಮಿಗೆ ಇಳಿಯುತ್ತೆ, ಒಂದಷ್ಟು ಮುಂದೆ ನಡೆಯುತ್ತೆ, ನದಿಗೂ ಸಮುದ್ರಕ್ಕೂ ಸೇರಿಕೊಳ್ಳುತ್ತೆ. ಆದರೆ ಸಮುದ್ರ ತುಂಬಿ ಉಕ್ಕಿ ಹರಿದಿರ್ತಕ್ಕಂಥದ್ದು ಎಲ್ಲರೂ ಚರಿತ್ರೆಯಲ್ಲಿದೆಯಾ? ಸಮುದ್ರ ತುಂಬಿ ಉಕ್ಕಿ ಆಚೆ ಕಡೆ ಬಂದಿರತಕ್ಕಂಥದ್ದು, ಸಮುದ್ರ ಕೋಡಿ ಹರಿದಿರ್ತಕ್ಕಂಥದ್ದು ಎಲ್ಲರೂ ಚರಿತ್ರೆ ತೋರಿಸಿ. ನದಿ ತುಂಬಿ ಹರಿಬೋದು, ನದಿ ಇನ್ನಷ್ಟು ಪ್ರವಾಹ ಜೋರಾಗ್ಬೋದು, ಆದರೆ ಸಮುದ್ರಕ್ಕೆ ಪ್ರವಾಹ ಇಲ್ವಲ್ಲ. ಸಮುದ್ರದಲ್ಲಿ ಹೋಗಿ ನೀರು ಎಷ್ಟು ಬಂದರೂ ಅಲ್ಲಿ ಸೇರಿಕೊಳ್ಳುತ್ತೆ. ಕಷ್ಟಗಳೆಷ್ಟೇ ಬಂದರೂ ತಡೆಯೋ ಶಕ್ತಿ ಮನೇಲಿರ್ತಕ್ಕಂಥ ತಂದೆಗಿದೆ. ಕಷ್ಟಗಳನ್ನು ಸುಧಾರಿಸೋಕ್ಕಾಗದಿರ ಎಲ್ಲ ಕಷ್ಟಗಳು ಇಂತಿಂಥ ಕಷ್ಟ ಬಂದು ಅಂತ ಹೇಳುವಂಥ ಗುಣ ತಾಯಿದಾಗತ್ತೆ. ಅದಕ್ಕೆ ಆ ನದಿ ಅಂತ ಹೇಳ್ತಾರೆ. ನದಿನ ತಾಯಿಗೋಲಿಸ್ತಾರೆ. ಯಾಕೆಂದರೆ ಒಳಗೆ ನೋವು ಇಟ್ಕೊಳ್ಳೋಕ್ಕಾಗಲ್ಲ. ಆ ತಾಯಿ ತನ್ನ ಕಷ್ಟವನ್ನು ಹೇಳ್ಕೊತಾಳೆ, ಹೇಳ್ಕೊಂಡು ಆ ಕಷ್ಟಕ್ಕೆ ಪರಿಹಾರವನ್ನು ಹುಡುಕೊಳ್ತಾಳೆ. ಆದರೆ ತಂದೆ ಎಂತಹ ಕಷ್ಟ ಬಂದರೂ ತನ್ನ ಹೃದಯದಲ್ಲಿ ಇಟ್ಕೊಂಡು ಉಪಾಯವಾಗಿ ಆಲೋಚನೆ ಮಾಡಿ ಕಷ್ಟಕ್ಕೊಂದು ಪರಿಹಾರ ನೋಡ್ತಾನೆ. ಆ ಪರಿಹಾರ ನೋಡುವಂಥದ್ದೇ ಸಮುದ್ರ. ಅದಕ್ಕೆ ಸಮುದ್ರವನ್ನು ತಂದೆ ಅಂತಾರೆ, ನದಿಯನ್ನು ತಾಯಿ ಅಂತ ಹೇಳ್ತಾರೆ. ಆ ತಾಯಿ ತಂದೆ ತಾಯಿ ಅಂದ್ರ ಗುಣ ನಾವು ನೀರಲ್ಲೂ, ಸಮುದ್ರದಲ್ಲೂ ಮತ್ತು ಹರಿಯುವ ನೀರಲ್ಲೂ ನೋಡ್ಬೋದು. ಪ್ರಕೃತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ವಿಸ್ಮಯಗಳಿಂದ ಕೂಡಿರ್ತಕ್ಕಂಥದ್ದು. ಅದರೊಟ್ಟಿಗೆ ನಾವಿದ್ದು ಅದರೊಳಗೆ ಆನಂದವಾಗಿ ನಮ್ಮ ಜೀವನವನ್ನು ಕಳಿಬೇಕು. ಭಗವಂತ ಕೊಟ್ಟ ಈ ಒಂದು ಸುಂದರವಾದ ಬದುಕಿಗೆ ಎಷ್ಟು ಜೀವದ ಒಂದು ಸಮಯ ಇದೆಯೋ ಅಲ್ಲಿ ತನಕ ನೆಮ್ಮದಿಯುತವಾಗಿರಬೇಕು. ಇದು ಮೂಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಪ್ರಕೃತಿ ಮಾತೆ ಮತ್ತು ಪಂಚಭೂತಗಳ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಹಾಗೆ ಇನ್ನು ತಡ ಮಾಡೋದು ಯಾಕೆ, ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈ ಮಾಹಿತಿಗಳ ಜೊತೆ ಅದರ ಜೊತೆ ದಿನವಿಶೇಷವನ್ನು ಕೂಡ ತಿಳ್ಕೊಳ್ಬೇಕು. ಹಾಗಿದ್ರೆ ಇನ್ನು ತಡ ಮಾಡೋದು ಬೇಡ, ದಿನವಿಶೇಷವನ್ನು ಪ್ರಾರಂಭವನ್ನು ಮಾಡೋಣ. ಈಗ ಪ್ರಾರಂಭವನ್ನು ಮಾಡೋಣ ದಿನವಿಶೇಷ. ಗುರುಗಳೇ, ಪಂಚಾಂಗ ಶ್ರವಣವನ್ನು ತಾವು ತಿಳಿಸ್ಕೊಡ್ಬೇಕು ನಮಗೆ. ಖಂಡಿತ.
ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಮಹಾರಾಜ್ಯದಾಯಿನೀಂ ಮಹಾಂ ರಾಜ್ಯಕಲಾವಲ್ಲಭಾಯ ನಮಃ ಭಗವತ್ಯಾಂಬಿಕಾಯ ನಮಃ ಕಲ್ಯಾಣಾತ್ಮಕಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತರೇವ ಚ ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಪಡೆದು ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಭಗವಂತನ ಕೃಪಾಕಟಾಕ್ಷ ಸದಾಕಾಲ ಎಲ್ಲರಿಗೂ ಇರಬೇಕು. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 23/5/2023 23/5/2023 ತುಂಬ ಚೆನ್ನಾಗಿದೆ. ಈ ಭಾಗಕ್ಕೆ 23, ಈ ಭಾಗಕ್ಕೂ 23. ಚತುರ್ಥಿ ಇವತ್ತು ಆರಿದ್ರಾ ನಕ್ಷತ್ರ, ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಮಂಗಳದಾಯಕವಾಗಿರ್ತಕ್ಕಂಥ ವಾರ ಅಂದರೆ ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ. ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿರೋದ್ರಿಂದ ಮಾಡುವಂತಹ ಕೈಂಕರ್ಯಗಳು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಯಶಸ್ಸಿರುತ್ತೆ, ಲಾಭವೂ ಇರುತ್ತೆ. ಆದರೆ 27 ನಕ್ಷತ್ರ 12 ರಾಶಿಗಳಲ್ಲಿ ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ದಿವಸ ನಾವಿರ್ತೇವೆ. ಇಂತಹ ಸನ್ನಿವೇಶದಲ್ಲಿ ಭಗವಂತನ ಕೃಪಾ ಕಟಾಕ್ಷ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಆಗಬೇಕು. ಹಾಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ಶುಭ ದಿನ ಏನೆಲ್ಲ ವಿಶೇಷತೆ ಇದೆ ಅದನ್ನು ನಾವು ತಿಳ್ಕೊಳ್ಬೇಕು. ಬನ್ನಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಮೊದಲು ಗಣಪತಿ ಆರಾಧನೆ. ಗಣಾನ ಅಂತ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾನುಪವಶ್ವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸುಧಾನ ಶೃಣ್ವನ್ನೋತಪಿಸ್ಸೀದ ಸಾಧನಂ ಮಹಾಗಣಾಧಿಪತಯೇ ನಮಃ. ಗಣಪತಿಯ ಪ್ರಾರ್ಥನೆ ಆಯಿತು. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ ನಂತರವೇ ಪ್ರತಿನಿತ್ಯದ ರಾಶಿಫಲ. ಯಾಕೆಂದರೆ ನವಗ್ರಹ ಪ್ರಾರ್ಥನೆ, ಗಣಪತಿಯ ಪ್ರಾರ್ಥನೆ, ಕುಲದೇವತಾ ಪ್ರಾರ್ಥನೆ ಇದಿರಲೇಬೇಕು ಪ್ರತಿನಿತ್ಯದ ಕಾಯಕದಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಏನು ಅಂದುಕೊಂಡಿದ್ರೂ ಅದನ್ನೇ ಸಾಧನೆ ಮಾಡ್ಕೊಳ್ತೀರಿ, ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ಸಣ್ಣ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಂದರೆ ಚಿಕ್ಕ ಪುಟ್ಟ ಕೆಲಸ ಮಾಡಿ ಜೀವನವನ್ನು ಸಾಗಿಸ್ತಕ್ಕಂಥವ್ರಿಗೂ, ಬೃಹತ್ ಮಟ್ಟದ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಕೆಲಸ ಮಾಡ್ತಕ್ಕಂಥವ್ರಿಗೂ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಕೆಲವು ಕೆಲಸಕ್ಕೆ ಬಾರದಂತಹ, ಬೇಡವಾದಂತಹ, ಮನಸ್ಸಿಗೆ ನೋವುಂಟಾಗುವಂತಹ ಅಥವಾ ನಿಮ್ಮ ಮನಸ್ಸಿಗೂ ನೋವುಂಟು ಮಾಡಿಕೊಂಡು ಮತ್ತೊಬ್ಬರಿಗೂ ನೋವಾಗುವಂತಹ ಪರಿಸ್ಥಿತಿ ಇವತ್ತು ಎದುರಾಗುತ್ತೆ. ಅದು ತಾವು ಮಾಡ್ತೀರಿ. ಆದರೆ ಇವತ್ತಿನ ದಿವಸ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆ ಬೇಕು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆ ಯೋಗದಲ್ಲಿ ಚಂದ್ರ ಚೆನ್ನಾಗಿರುವಂತಹ ರೀತಿಯಲ್ಲಿ ನಿಮ್ಮ ಬದುಕಾಗಿರಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು 21 ಗರಿಕೆಯನ್ನು ತಂದು ಗಣಪತಿ ಪಾದದ ಮೇಲಿಟ್ಟು ಅದರಲ್ಲೂ ಓಂ ಗಂ ಗಣಪತಿ ನಮಃ ಎಂಬತಕ್ಕಂತಹ ಗಣಪತಿಯ ಮಂತ್ರವನ್ನು ಹೇಳ್ತಾ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಖಂಡಿತ ಒಳ್ಳೆಯ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂತಹ ವಾರ. ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಗೆಯಷ್ಟು ಉದ್ದಿನ ಬೇಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ನಿಮ್ಮ ಮೊಣಕಾಲು ಮತ್ತು ಮೀನುಮಾಂಸಖಂಡಗಳು, ಪಾದಗಳು ಇಲ್ಲಿ ನೋವು ಬರ್ತಕ್ಕಂಥದ್ದನ್ನು ದೂರ ಮಾಡ್ಕೋಬೋದು. ಶತ್ರುಗಳಂತಕ್ಕಂಥದ್ದು ಯಾರೇ ಕಂಡ್ರು ಅವರನ್ನು ಸಹಿತ ಮಿತ್ರರನ್ನಾಗಿ ನೋಡ್ಕೋಬೋದು. ಅಂದರೆ ಆ 1 ಚಿಟಿಕೆ ಉದ್ದಿನ ಬೇಳೆಯ ತಂತ್ರ ಇಷ್ಟು ಕೆಲಸ ಮಾಡುತ್ತೆ ಇವತ್ತು ನಿಮಗೆ. ಇದನ್ನು ಮುಂದುವರಿಸಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು. ಯಾರನ್ನ ನಂಬಿದ್ರೂ ಒಂದಲ್ಲ ಒಂಥರ ವ್ಯತ್ಯಾಸವೇ. ಯಾಕೆಂದರೆ ಇವತ್ತು ಹಾಕೋ ಪ್ರತಿ ಹೆಜ್ಜೆನಲ್ಲೂ ಒಂದಷ್ಟು ಅಸಮಾಧಾನಗಳಿದೆ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ಇವತ್ತಿನ ದಿವಸ ನೀವು ಅಂದುಕೊಂಡಂತಹ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗಬೇಕಾದ್ರೆ, ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಳ್ಬೇಕಾದ್ರೆ ಒಳ್ಳೆಯ ಚಿಂತನೆ ಮಾಡಬೇಕು. ಅದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ನಿಮ್ಮ ಮನಸ್ಸು ಒಪ್ಪದಿದ್ರೂ ನೀವು ಅದನ್ನೇ ನಡೆಸಬೇಕು. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ಮಾತ್ರ ನಿಮ್ಮ ಜ್ಞಾನಕ್ಕೆ ಮತ್ತಷ್ಟು ಶಕ್ತಿ ತುಂಬುವಂಥ ರೀತಿ ಆಗುತ್ತೆ. ಒಳ್ಳೆ ಚಿಂತನೆ ಮಾಡ್ತೀರಿ, ಒಳ್ಳೆ ಆಲೋಚನೆ ಮಾಡ್ತೀರಿ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂಥ ನಿರ್ಣಯ ಭಾಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿ ಇದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧದಿಂದ ಹನುಮನ ಬಾಲಕ್ಕೆ ಅಂದರೆ ಮಾರುತಿ ಪ್ರಸನ್ನಾಂಜನೇಯ ಸ್ವಾಮಿಯ ಫೋಟೋ ನಿಮ್ಮಲ್ಲಿದ್ದರೆ ಆ ಬಾಲಕ್ಕೆ ಅಂದರೆ ಆ ಸ್ವಾಮಿಯ ಬಾಲದ ಭಾಗಕ್ಕೆ ಒಂದಷ್ಟು ಗಂಧವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಬಂದೊದಗುವಂಥ ಎಂಥ ಸಂಕಷ್ಟಗಳಾದರೂ ದೂರ ಮಾಡ್ಕೊಳ್ತೀರಿ. ಸ್ವಾಮಿಯ ಬಾಲಕ್ಕೆ ಹಚ್ಚುವಂಥ ಗಂಧ
ಉಳಿದಿರ್ತಕ್ಕಂತಹ ಗಂಧವನ್ನು ತಾವು ಹಚ್ಕೋಬೇಕು. ಇದಿಷ್ಟು ಕೆಲಸವನ್ನು ಮಾಡಿ. ಇದ್ರ ಜೊತೆಗೆ ಮಧ್ಯಾಹ್ನ ಸರಿಸುಮಾರು 12 ಗಂಟೆಗೆ ಕರೆಕ್ಟಾಗಿ 12 ಗಂಟೆ ಸ್ಫುಟ ಇಟ್ಟಂಗಿರಬೇಕು. 12 ಗಂಟೆ ಅಭಿಜಿನ್ ಲಗ್ನ ಇರುತ್ತೆ. ನೆತ್ತಿ ಮೇಲೆ ಸೂರ್ಯ ನಿಂತಿರ್ತಾನೆ, ಅಂದರೆ ತಲೆ ಮೇಲೆ ನೆಟ್ಟಿಗೆ ನಿಂತಿರ್ತಕ್ಕಂಥ ಸೂರ್ಯ, ಆ ಸೂರ್ಯನೇ ನಾವು ನಮಸ್ಕಾರ ಮಾಡ್ತಕ್ಕಂಥ, ಅಂದರೆ ಸೂರ್ಯ ದೇವರಿಗೆ ಒಂದು ನಮಸ್ಕಾರ ಮಾಡಿ ಈ ಸಮಯದಲ್ಲಿ ರಂ ಎಂಬತಕ್ಕಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನು 11 ಬಾರಿ ನೀವು ಪಠನೆ ಮಾಡಿದ್ರೆ ಇವತ್ತು ಸಾಕಷ್ಟು ಲಾಭವನ್ನು ಸಂಪಾದನೆ ಮಾಡ್ತೀರಿ. ಅಂದರೆ ಭಗವಂತನ ಕೃಪಾಶೀರ್ವಾದದಿಂದ ಎಲ್ಲವನ್ನೂ ಸಿದ್ಧಿಸ್ಕೊಳ್ತೀರಿ. ಅಂತಹ ಒಂದು ಫಲ ಇವತ್ತು ವೃಷಭ ರಾಶಿಯವರಿಗಿದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ಮತ್ತೊಂದು ದೊಡ್ಡ ಜವಾಬ್ದಾರಿ ಕಾಯಕವನ್ನು ಮಾಡಬೇಕು ಅಥವಾ ಇನ್ನೇನೋ ಒಂದು ಬದಲಾವಣೆ ತರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇರ್ತೀರಿ. ಆ ಚಿಂತನೆಯನ್ನು ಸಹಿತ ಇವತ್ತು ಲಾಭದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಏನು ಬೇಕು ಏನು ಬೇಡ, ಯಾವುದು ಮಾಡಿದರೆ ಸರಿ ಯಾವುದು ಬಿಟ್ಟರೆ ಸರಿ, ಅಥವಾ ಯಾವುದ್ರ ಬಗ್ಗೆ ಚಿಂತನೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಸರಿಯಾದ ಮಾರ್ಗದರ್ಶನ ನಿಮ್ಮನ್ನು ಹೆಚ್ಚಾಗಿ ಅನುಕೂಲ ಮಾಡುತ್ತೆ. ಆದರೆ ಇವತ್ತು ಒಂದಷ್ಟು ಜನಕ್ಕೆ ಮಾತ್ರ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಅವರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಹಾಗೆ ಮನೆಯಲ್ಲಿದ್ದರೂ ಅಥವಾ ಎಲ್ಲೇ ಇದ್ದರೂ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 12:45 ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಭೂಮಿ ಮೇಲೆ, ಅಂದರೆ ಹೊರಗಡೆ ಮಣ್ಣಿರ್ತಕ್ಕಂಥ ಸ್ಥಳದಲ್ಲಿ ಎಲ್ಲಿ ಮಣ್ಣಿರುತ್ತೋ ಆ ಜಾಗಕ್ಕೆ ಬಂದು ಅಲ್ಲಿ ಚಿಕ್ಕದಾಗಿ ಒಂದು ವೃತ್ತಾಕಾರವನ್ನು ಹಾಕಿ, ಒಂದು ಕಡ್ಡಿನಲ್ಲಿ ಒಂದು ವೃತ್ತಾಕಾರವನ್ನು ಹಾಕಿ, ಆ ವೃತ್ತಾಕಾರದ ಮಧ್ಯದಲ್ಲಿ ನಿಮ್ಮ ಹೆಬ್ಬೆರಳು, ಬಲಗಾಲಿನ ಹೆಬ್ಬೆರಳು, ಗಂಡು ಮಕ್ಕಳಾದರೆ ಬಲಗಾಲಿನ ಹೆಬ್ಬೆರಳು, ಹೆಣ್ಣು ಮಕ್ಕಳಾದರೆ ಎಡಗಾಲಿನ ಹೆಬ್ಬೆರಳು, ಆ ವೃತ್ತದ ಮಧ್ಯದಲ್ಲಿ ಹೆಬ್ಬೆರಳನ್ನು ಇಟ್ಟು ಅಲ್ಲಿ ನೀವು ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಅಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೇಳ್ತೀನಿ, ಬರ್ತಕ್ಕಂಥ ದೋಷಗಳು, ಇರ್ತಕ್ಕಂಥ ಶತ್ರುಗಳು, ಆ ಕ್ಷಣಕ್ಕೆ ಬಂದೊದಗುವಂಥ ನೋವಿನ ಸಂಗತಿ ಎಲ್ಲವನ್ನು ದೂರ ಮಾಡ್ಕೊಳ್ತೀರಿ. ಈ ತಂತ್ರವನ್ನು ಈ ಸಮಯದಲ್ಲೇ ಮಾಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಮಿಥುನ ರಾಶಿವರೆಗೂ ಕೂಡ ನಾವೆಲ್ಲರೂ ಕೂಡ ಫಲಾಫಲಗಳನ್ನು ತಿಳ್ಕೊಂಡಿದ್ದಾಯಿತು. ಗುರುಗಳೇ, ಇನ್ನು ಕರ್ಕಾಟಕ ರಾಶಿಯಿಂದ ಮತ್ತೆ ಮುಂದುವರಿಸಬೇಕು. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವಿದೆ, ಒಂದಷ್ಟು ನಷ್ಟ ಇದೆ. ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಭಯದ ವಾತಾವರಣ ಇದೆ. ಯಾಕೆಂದರೆ ಭಯದ ವಾತಾವರಣ ಹೇಗೆ ಬರುತ್ತಪ್ಪ ಅಂದರೆ, ಇವತ್ತು ಅಂದುಕೊಂಡಷ್ಟು ಕೆಲಸ ಆಗುತ್ತೋ ಇಲ್ವೋ, ಅಥವಾ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು, ಕುಟುಂಬಸ್ಥರು, ಅಥವಾ ನೀವು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಗುರುತಿಸ್ತಿರ್ತಕ್ಕಂಥವ್ರಿಗೋ, ಅಥವಾ ಯಾರಾದರೂ ಒಬ್ರಿಗೆ ಫೋನ್ ಮಾಡಿ ಅಥವಾ ಫೋನ್ ಕರೆಯಲ್ಲಿ ನಿಮಗೆ ಒಂಚೂರು ಭಯ ಇಡಿಸುವಂಥದ್ದು, ಅಥವಾ ನಿಮಗೆ ಆಗದಿರತಕ್ಕಂಥ ನಿಮಗೆ ಬೇಡವಾದಂಥ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು, ಅಥವಾ ಯಾವುದು ಸರಿ ಇಲ್ಲವೋ ಸರಿ ಇರ್ತಕ್ಕಂಥದ್ದು, ಅಥವಾ ಯಾರೋ ಬೇರೊಬ್ಬರಿಗಾಗಿರ್ತಕ್ಕಂಥ ವಿಚಾರಗಳನ್ನು ನಿಮಗೆ ತಂದು ನಿಮ್ಮ ಮನಸ್ಸಿಗೆ ತಂದು ನಿಮಗೊಂದಿಷ್ಟು ಭಯದ ರೀತಿ ಮಾತಾಡ್ತಕ್ಕಂಥ ಪ್ರಕ್ರಿಯೆಗಳು ಇವತ್ತು ನಡೆಯುತ್ತೆ. ಯಾಕಿಂತವೆಲ್ಲ ಆಗತ್ತೆ? ಬಹುಶಃ ಜಾತಕದಲ್ಲಿ ಇವೆಲ್ಲ ಇರುತ್ತಾ? ನಿಮಗೆ ಒಂದು ಯಕ್ಷ ಪ್ರಶ್ನೆ ಆಗ್ಬೋದು. ನೋಡಿ, ಮನುಷ್ಯನ ಗ್ರಹಗತಿಗಳು ಆ ಗ್ರಹಗಳ ದೃಷ್ಟಿಕೋನ ಆ ರಾಶಿಗಳ ಮೇಲಿದ್ದಾಗ ಇಂತೆಲ್ಲ ಪರಿಸ್ಥಿತಿ, ಇಂತೆಲ್ಲ ವ್ಯತ್ಯಾಸಗಳು, ಇಂತೆಲ್ಲ ವಿಚಾರಗಳು ಪ್ರತಿಯೊಂದು ಮನಸ್ಸಿಗೆ ಬರುತ್ತೆ. ಅಂದರೆ ಮನಸ್ಸು ಭಾಳಷ್ಟು ಮೃದುತ್ವ ಇರತಕ್ಕಂಥದ್ದು. ಮನಸ್ಸು ಹತೋಟಿಯಲ್ಲಿಟ್ಕೊಂಡು ಮನಸ್ಸಿನಲ್ಲಿ ನಾವು ಅಂದುಕೊಂಡದ್ದನ್ನು ಸಾಧನೆ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ಗ್ರಹಗಳ ಕೃಪಾಶೀರ್ವಾದ ಬೇಕು. ಅಂದರೆ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಆಳ್ವಿಕೆ ಮಾಡುವಂಥದ್ದು ಗ್ರಹಗಳು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನವಗ್ರಹಗಳು 9 ಗ್ರಹಗಳಲ್ಲಿರ್ತಕ್ಕಂಥ ಗ್ರಹದ ದೃಷ್ಟಿಕೋನ, ಅದರ ಕಿರಣಗಳು ಈ ಒಂದು ವ್ಯಕ್ತಿಯ ಮೇಲೆ ಬಿದ್ದಾಗ ಇಲ್ಲಿ ಆಗುವಂಥ ಪ್ರಕ್ರಿಯೆಗಳು. ಒಳ್ಳೇದು ನಡೆಯುತ್ತೆ, ಸಂತೋಷ ಆಗುತ್ತೆ, ಕಣ್ಣೀರು ಬರುತ್ತೆ, ದುಃಖ ಆಗುತ್ತೆ, ನಿಂದನೆ ಮಾಡುವಂಥ ಪರಿಸ್ಥಿತಿ ಆಗುತ್ತೆ, ನಿಮಗೆ ಇನ್ನಿಲ್ಲದಂಥ ಶಕ್ತಿ ಬಂದು ಎದುರುಗಡೆ ಅವ್ರ ಮೇಲೆ ಹಾರಾಡುವಂಥ ಪರಿಸ್ಥಿತಿಯು ಬಂದುಬಿಡುತ್ತೆ. ಇದೆಲ್ಲವೂ ಆಗೋದು ಇದರಿಂದನೇ. ಇವತ್ತು ಚೆನ್ನಾಗಿ ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ, ಒಳ್ಳೆ ತುಪ್ಪದ ಅಡಿಗೆ ಊಟ ಮಾಡಿದ್ದೀವಿ, ನಂಗೆ ಶಕ್ತಿ ಜಾಸ್ತಿ ಬಂತು ಅಂತ ಇನ್ನೊಬ್ಬರ ಮೇಲೆ ಗರ್ಜನೆ ಮಾಡಲ್ಲ. ಅಲ್ಲಿ ವ್ಯತ್ಯಾಸ ಆಗೋಂಗಿದ್ರೆ ಆ ವ್ಯಕ್ತಿ ಹಣೆ ಬರ ಕೆಟ್ಟಿರಬೇಕು, ನಮ್ಮ ಮುಂದೆ ಬಂದು ನಿಂತಿರಬೇಕು, ನಾವು ಮಾತಾಡ್ತಿರ್ತೀವಿ. ಹೀಗಾಗುತ್ತೆ ಪರಿಸ್ಥಿತಿ. ಹಾಗಾಗಿ ಇದೆಲ್ಲವೂ ಗ್ರಹಗಳ ನಿಯಮ. ಇವತ್ತು ಕರ್ಕಾಟಕ ರಾಶಿಯವರು ಒಂದಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದೇ ಬಹಳ ಉತ್ತಮ. ಇದರ ಮಧ್ಯದಲ್ಲಿ ಸಮಸ್ಯೆಗಳ ಪಾರಾಗಲಿಕ್ಕೋಸ್ಕರ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತಾರೆ. ಅಂದರೆ ಬೀಸೋದೊಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷು ಅಂತಾರಲ್ಲ ಹಾಗೆ ಇವತ್ತಿನ ದಿವಸ ಬಂದೊದಗುವಂಥ ಸಮಸ್ಯೆಗಳು, ಕಷ್ಟಗಳಿಂದ ಪಾರಾಗಬೇಕಾದ್ರೆ ಮುಖ್ಯವಾಗಿ ಹನುಮನ ಪ್ರಾರ್ಥನೆ ಮಾಡಬೇಕು. ಮಾರುತಿಯ ಅನುಗ್ರಹ ಬೇಕು. ಆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಕೃಪಾಕಟಾಕ್ಷ ಇದ್ದರೆ ಕರ್ಕಾಟಕ ರಾಶಿಯವರು ಇವತ್ತು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದಂಥ ಬದುಕನ್ನು ಕಾಣಬಹುದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ, ಮಾಡುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ, ಯಾವುದೇ ಕಾಯಕವಾದರೂ ಅದಕ್ಕೆ ಅದರದೇ ಆದಂಥ ಗತ್ತಿದೆ, ಅದರದೇ ಆದಂಥ ವರ್ಚಸ್ಸಿದೆ. ನಿಮ್ಮ ವರ್ಚಸ್ಸು ತೇಜಸ್ಸು ಇದನ್ನು ವೃದ್ಧಿಸ್ಕೊಳ್ಳೋದಕ್ಕೋಸ್ಕರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಒಳ್ಳೆ ಮನಸ್ಸಿನಿಂದಲೇ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನು ಹಾಗೂ ಸೂರ್ಯನಾರಾಯಣನ್ನು ಹಾಗೂ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಸಾಕಷ್ಟು ಒಳ್ಳೆ ಫಲ ಇದೆ. ಇದರ ಮಧ್ಯದಲ್ಲಿ ದೇವಿಯ ಉಪಾಸನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಿಂಹರಾಶಿಯವರು ಮರಿದಿರ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ತಾವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಫಲವನ್ನು ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ದೇವಿಯ ಉಪಾಸನೆಯಿಂದ ಏನೇನು ಬೇಕಾದ್ರೂ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮಗಾಗಬೇಕಾದರೆ ತಾವು ಮಾಡಬೇಕಾಗಿರ್ತಕ್ಕಂಥ ಅಥವಾ ಮಾಡಬಹುದಾದಂಥ ಅಥವಾ ಯಾವ ಚಿಂತನೆಯನ್ನು ಮಾಡಿದ್ರೆ ಸರಿ ಎಂಬತಕ್ಕಂಥದ್ದನ್ನು ಸರಿಯಾಗಿ ಆಲೋಚನೆ ಮಾಡಿದ್ರೆ ಸಿಂಹರಾಶಿಯವರಿಗೆ ಖಂಡಿತ ಲಾಭ ಇದೆ. ಇವತ್ತು ಅದೃಷ್ಟ ನಿಮ್ಮದಿದೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಬೆನ್ನೋವಿದೆ, ಮೈಕೈ ನೋವಿದೆ ಮತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ನಿಮ್ಮದಿದೆ. ಯಾಕೆಂದರೆ ನಿಮ್ಮ ಗ್ರಹಸ್ಥಿತಿಗಳಲ್ಲಿ ಇವತ್ತು ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಂದರೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಸಮಂಜಸವಾಗಿ ಇಲ್ಲದ್ರಿಂದಲೇ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂತಹ ಪರಿಸ್ಥಿತಿ ನಿಮಗಾಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶ್ರೀರಾಮಚಂದ್ರನ ಆರಾಧನೆ ಮಾಡೋದ್ರಿಂದ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಪಠನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಈಗ ಮತ್ತೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಮಯ ಇದೆ. ಏನಪ್ಪ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರವನ್ನು ಕೂಡ ಬರೀತಕ್ಕಂಥವ್ರು ಇದ್ದಾರೆ. ಆದರೆ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪತ್ರದ ಜೊತೆ ಅದ್ಭುತವಾಗಿರ್ತಕ್ಕಂಥ ಒಂದು ಉಡುಗೊರೆ ಕೂಡ ಇವತ್ತಿನ ದಿವಸ ಗುರುಜಿಯವರಿಗೆ ಬಂದಿರತಕ್ಕಂಥದ್ದಿದೆ. ಗುರುಗಳೇ, ಮೊದಲನೇದಾಗಿ ಉಡುಗೊರೆಯನ್ನು ಕೊಟ್ಬಿಡ್ತೀನಿ ನಿಮಗೆ. ಆಗಲಿ, ತುಂಬ ಸಂತೋಷ. ಬಹಳ ವಿಶೇಷವಾಗಿ ಒಂದು ಪಂಚೆ ಮತ್ತು ಅಲ್ಲಿನ ಭಾಗದ ಒಂದು ಸ್ಪೆಷಲ್ ಉಪ್ಪಿನಕಾಯಿ ಮತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಸ್ವೀಟ್. ಒಳ್ಳೆಯದಾಗಲಿ. ಎಲ್ಲ ಕಳಿಸಿರೋ ಅಭಿಮಾನಿಗಳ ಹೆಸರು ಹೇಳಿ. ಹೌದು ಗುರುಗಳೇ, ಪತ್ರವನ್ನು ಬರೆದಿರ್ತಕ್ಕಂಥವ್ರು ಹೆಸರನ್ನು ಬರೆದಿಲ್ಲ ಗುರುಗಳೇ, ಆದರೆ ಪತ್ರ ಬಂದಿರತಕ್ಕಂಥದ್ದು ಬೆಳಗಾವಿಯಿಂದ. ಉತ್ತರ ಕರ್ನಾಟಕ. ಹೌದು ಗುರುಗಳೇ, ಒಂಥರ ನನ್ನ ತವರು ಮನೆ ಅದು. ಹೌದು. ಶ್ರೀ ಶ್ರೀ ಆನಂದ್ ಗುರುಜಿರವರಿಗೆ ಮತ್ತು ಶ್ರೀನಿವಾಸ್ ಶರ್ಮರವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮ್ಮೆಲ್ಲರ ಬೆಳಗಾವಿಯ ಅಭಿಮಾನಿಗಳಿಂದ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಗುರುಗಳೇ. ನಾನು ಈ ಒಂದು ವಸ್ತ್ರವನ್ನು ನಿಮಗೆ ಕಳಿಸಿದ್ದೇನೆ. ದಯವಿಟ್ಟು ಈ ವಸ್ತ್ರವನ್ನು ತಾವು ಧರಿಸಬೇಕು. ಅದನ್ನು ತಿಳಿಸ್ತಾ ನಾನು ಕಳಿಸಿಕೊಟ್ಟಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೂಡ ತಾವು ಸ್ವೀಕರಿಸಬೇಕು. ಮತ್ತು ಅದನ್ನು ಸ್ವೀಕರಿಸಿದ್ದಾದ ನಂತರ ನನ್ನ ಹಾಗೂ ನನ್ನ ಮಕ್ಕಳ, ನನ್ನ ಅಳಿಯಂದಿರ ಹಾಗೂ ಬಹಳ ವಿಶೇಷವಾಗಿ ನನ್ನ ತವರು ಮನೆಯವರನ್ನು ನಿಮ್ಮ ಆಶೀರ್ವಚನದಿಂದ ನಮ್ಮೆಲ್ಲರಿಗೂ ಕೂಡ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ಹೇಳಿ ನಿಮ್ಮ ಆಶೀರ್ವಚನದ ಮೂಲಕ ನಮಗೆ ಆಶೀರ್ವಾದವನ್ನು ತಿಳಿಸಿಕೊಡಿ ಗುರುಗಳೇ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ಇಂತಿ ನಿಮ್ಮ ವಿಶ್ವಾಸಿ ಬೆಳಗಾವಿ ಅಂತ ಹೇಳಿ ಬರೆದಿದ್ದಾರೆ. ಇಂತಿ ನಿಮ್ಮ ವಿಶ್ವಾಸವನ್ನು ಬರೆದು ಆದರೆ ಹೆಸರನ್ನು ಬರೆದಿಲ್ಲ. ಸಾಕು, ಬೆಳಗಾವಿ ಬಂದ್ಬಿಡ್ತಲ್ಲ. ಬೆಳಗಾವಿ ಅಂದರೆ ಆ ಭಾಗದ ಉತ್ತರ ಕರ್ನಾಟಕದ ಜನತೆನೇ. ಹೌದು. ಅಲ್ಲಿರ್ತಕ್ಕಂಥವರು ನೀವು ನನಗೆ ಉಡುಗೊರೆ ಕಳಿಸಿದ್ರೂ ಆಯಿತು, ಕಳಿಸ್ದಿದ್ರೂ ಆಯಿತು, ನಿಮ್ಮ ಹೃದಯದಲ್ಲಿ ನಮಗೆ ಸ್ಥಾನಮಾನವನ್ನು ಕೊಟ್ಟಿದ್ದೀರಿ. ಆ ಸ್ಥಾನಮಾನವನ್ನು ನಾವು ತಗೊಂಡ ನಂತರ ನಮಗೆ ಆದಂತಹ ಒಂದು ಆದ್ಯತೆ ನೀವು ಕೊಟ್ಟ ಮೇಲೆ ನೀವು ಉಡುಗೊರೆ ಕಳಿಸಿದ್ರೂ ಆಯಿತು, ಕಳಿಸ್ದಿದ್ರೂ ಆಯಿತು. ನೀವು ಉಡುಗೊರೆ ಕಳಿಸಿದ್ರೂ ನನ್ನವರೇ, ಕಳಿಸ್ದಿದ್ರೂ ನನ್ನವರೇ. ನನ್ನ ಹೃದಯದಲ್ಲಿ ನೀವು ನನಗೆ ಹೇಗೆ ಸ್ಥಳವನ್ನು ಕೊಟ್ಟಿದ್ದರೋ ಹಾಗೆ ನನ್ನ ಹೃದಯದಲ್ಲೂ ನಿಮಗೆ ಸ್ಥಳ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಮತ್ತು ನಿಮ್ಮ ಕುಟುಂಬ, ನಿಮ್ಮ ಪರಿವಾರ ಎಲ್ಲರೂ ಚೆನ್ನಾಗಿರಿ. ನಾನು ಆಡೋ ಪ್ರತಿ ಮಾತನ್ನು ಹೇಳ್ತಿರ್ತೇನೆ. ಉತ್ತರ ಕರ್ನಾಟಕದ ತಾಯಂದಿರನ್ನ ಯಾಕೆ ಹೆಚ್ಚು ನೆನೆಸ್ತೀವಿ ಅಂದರೆ ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಸೇವೆ ಮಾಡ್ತಿರ್ತಕ್ಕಂಥ ಭಾರತಾಂಬೆ ಸೇವೆ ಮಾಡ್ತಿರ್ತಕ್ಕಂಥ ಯೋಧರನ್ನು ಅತಿ ಹೆಚ್ಚು ಕೊಟ್ಟಿರ್ತಕ್ಕಂಥ ಕೊಡುಗೆ ಉತ್ತರ ಕರ್ನಾಟಕಕ್ಕಿದೆ. ಹಾಗಾಗಿ ಯಾವತ್ತೂ ನೀವು ನನ್ನ ಹೃದಯದಲ್ಲಿದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಳ್ಳೆಯ ಯಶಸ್ಸಾಗಿರಲಿ. ತಾಯಿಯ ಕೃಪಾಶೀರ್ವಾದ ಸದಾ ನಿಮಗಿರಲಿ. ಒಳ್ಳೆಯದಾಗಲಮ್ಮ. ಬೆಳಗಾವಿಯಿಂದ ಪತ್ರವನ್ನು ಬರೆದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ತಾವು ಪ್ರೀತಿಯಿಂದ ಕಳಿಸಿಕೊಟ್ಟಿರ್ತಕ್ಕಂಥ ಉಡುಗೊರೆಯನ್ನು ಗುರುಜಿಯವರಿಗೆ ತಲುಪಿಸಿದ್ದೇವೆ. ನಮ್ಮ ಜವಾಬ್ದಾರಿಯಿಂದ ಗುರುಜಿಯವರಿಗೆ ತಲುಪಿಸಿರತಕ್ಕಂಥದ್ದಾಗಿದೆ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೊಂದು ಮೆರುಗು ಏನಪ್ಪ ಅಂದರೆ ಕರೆ ಮಾಡ್ತಕ್ಕಂಥವ್ರು ಮತ್ತು ಸ್ವರಜ್ಯೋತಿಷ್ಯ. ಈಗ
ಸ್ವರಜ್ಯೋತಿಷ್ಯವನ್ನು ಪ್ರಾರಂಭವನ್ನು ಮಾಡಬೇಕು. ಯಾಕೆಂದರೆ ಸಾಕಷ್ಟು ಕರೆಗಳು ಸಿದ್ಧವಾಗಿದೆ. ಮತ್ತಿನ್ನ ತಡ ಯಾಕೆ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರಜ್ಯೋತಿಷ್ಯ. ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಆರಾಮದೇವ್ರಿ, ನೀವು ಆರಾಮದೇವ್ರಿ ಗುರುಜಿ? ನಾನು ತುಂಬಾ ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ರಿ ಅಮ್ಮ? ನಾವು ಇಲ್ಲಿ ಬಾಗಲಕೋಟೆಯಿಂದ ರೀ. ಬಾಗಲಕೋಟೆಯಿಂದ. ಸರಿ, ತಮ್ಮ ಹೆಸರಮ್ಮ? ಹೆಸರು ಬ್ಯಾಡ್ರಿ ಗುರುಜಿ. ಆಯ್ತು ತಾಯಿ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಮನಿ ಪರಿಸ್ಥಿತಿ, ನನ್ನ ಗಂಡನ ಸಂಬಂಧ ರೀ, ನಮ್ಮ ಮಕ್ಕಳ ಎರಡು ಸಮಸ್ಯೆ. ಆಯ್ತು ತಾಯಿ, ಮಾತಾಡಿ ತಂದೆಯವ್ರ ಹತ್ರ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಜಿ ಹೇಳು ತಾಯಿ, ಮಾತಾಡಮ್ಮ. ಗುರುಜಿ, ಮನೆಯಲ್ಲಿ ಮೊದಲ 2 ವರ್ಷನು ಅಲ್ಲೇ ಬಿಟ್ಟಿದ್ರು ಗುರುಜಿ, ತವ್ರ ಮನ್ಯಾಗ. ನೀವ್ ಎಲ್ಲರಿಗೂ ನೋಡಿ ನಾ ಬಂದ್ ಮೆಟ್ಟಾದೇರಿ. ಈಗ ಎಲ್ಲಾ ತಾಯಿನೇ ನೋಡ್ಕೊತಾರ ಗುರುಜಿ. ಇಲ್ಲಿ ಗಂಡು ಮನ್ಯಾಗ ಅದೀನಂದ್ರು ಎಲ್ಲಾ ಅವ್ರದೇ. ಮನೆಯೊಳಗ್ ಸರಿಯಾಗಿ ಮಾತಾಡಲ್ಲ ಗುರುಜಿ, ಮಕ್ಕಳು ಸರಿಯಾಗಿ ನೋಡ್ಕೊಂಡಂಗಿಲ್ಲ. 2 ಗಂಡ್ ಮಕ್ಳು ಅದ ಗುರುಜಿ. ಈ ಸ್ಕೂಲಿಗೆ ಹಾಕಂದ್ರ ಅದನ್ನು ಹಾಕಲ್ಲ ಅಂತಾರ ಗುರುಜಿ. ಬರೀ ಅಲ್ಲಿ ನಮ್ಮ ಹೆಣ್ಮಗು, ನಮ್ಮ ಅತ್ತೆ, ನಮ್ಮ ಅವರು ಇಲ್ಲೇ ಅದಾರ, ಎಲ್ಲಾರು ಇಲ್ಲೇ ಇದ್ರು ಗುರುಜಿ. ಈ ನಮ್ಮನ್ ಬೇರೆ ಯಾವ್ದಾರ ಬೇರೆ ಹೇಳ್ದೇವ್ ಅಂದ್ರೂ ಒಟ್ಟು ಸರಿಯಾಗಿ ಬಿಡಲ್ಲ. ಅಲ್ಲೇ ಕೂಡುದು, ಅಲ್ಲೇ ಮಾಡುದು, ಒಟ್ಟು ಅವ್ರದೇ ಸರಿಯಾಗಿ ನೋಡ್ಕೊಳುದು. ನಮ್ನೇನು ಇದನ್ನೇ ಮಾಡಂಗಿಲ್ಲ ಗುರುಜಿ. ಆದರೆ ತವ್ರ ಮನೆಯಿಂದ ನೀವು ಗಂಡನ ಮನೆಗೆ ಬಂದ್ರು, ಗಂಡ ಈಗ ನಿಮ್ಮನ್ನ ನೋಡ್ತಿಲ್ಲ? ಇಲ್ಲ ಗುರುಜಿ, ಬರ್ತಾರೆ ರಾತ್ರಿ 10-11 ಬರ್ತಾರೆ, ಮಕ್ಕೋತಾರೆ, ಮತ್ ಮುಂಜೆಲ್ಲ ದೋಳ್ ಬಿಡ್ತಾರ ಗುರುಜಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇನ್ನೂ ಶಾಲೆಗೆ ಸೇರಿಸಿಲ್ವಾ? ಇಲ್ಲ ಗುರುಜಿ, ಗೌರ್ಮೆಂಟ್ ಸ್ಕೂಲ್ ಹಾಕಂದ್ರು ಹಾಕಿದ್ದೆ ಗುರುಜಿ. ಈಗ ಅದು ಬೇರೆ, ಒಬ್ಬ 6ನೇ ಅದಾನ ಗುರುಜಿ, ಒಬ್ಬ 3ನೇ ಅದಾನ. ಸರಿಯಾಗಿ ಹಾಕ್ರಿ, ಹಂಗ್ ಮಾಡ್ರಿ ಅಂದ್ರೆ ಆಗಲ್ಲ ಅಂತಂತಾರ ಗುರುಜಿ. ನನ್ ಕಡೆ ಏನು ಆಗಂಗೆ ಏನು ಮಾಡಂಗಿಲ್ಲ. ಬೇಕಾದ್ರೆ ಇರ್ಬೋದು, ಬೇಡಾದ್ರೆ ಹೋಗ್ಬೋದು ಅಂತಾರ ಗುರುಜಿ. ಅಟ್ಲೀಸ್ಟ್ ಮಕ್ಕಳಿಗೆ ವಿದ್ಯೆ ಜ್ಞಾನವನ್ನಾದ್ರೂ ನಾವು ಕೊಡ್ಬೇಕಲ್ವಾ? ಅವ್ರೇನ್ ಕೆಲಸ ಮಾಡ್ತಾರಮ್ಮ? ಗುರುಜಿ ಡ್ರೈವಿಂಗ್ ಮಾಡ್ತಾರ ಗುರುಜಿ. ಗೂಡ್ಸ್ ಗಾಡಿ ಐತಿ ಗುರುಜಿ ಒಂದು. ಮನುಷ್ಯ ಅವರವರ ಯೋಗ್ಯತಾನುಸಾರ ಅವರವರ ಯೋಗ್ಯತೆಗೆ ತಮ್ಮ ಸಂಬಂಧಪಟ್ಟಂಥ ರೀತಿಯಲ್ಲೇ ಜ್ಞಾನವನ್ನು ನೋಡ್ತಿರ್ತಾರೆ. ತಾವಿಷ್ಟು ಕಷ್ಟಪಡ್ತಾ ಇದ್ದೀವಲ್ಲ, ನಮ್ಮ ಮನೆ ಮಕ್ಕಳಿಗೆ ಕಷ್ಟ ಬರಬಾರ್ದು, ನನ್ನ ಮಕ್ಕಳು ಅಂತ ಹೇಳಿ ಆ ಮಕ್ಕಳಿಗೊಂದಿಷ್ಟು ಒಳ್ಳೆ ಜ್ಞಾನವನ್ನು ಪಸರಿಸಬೇಕು, ಆ ಮಕ್ಕಳಿಗೆ ಜ್ಞಾನವನ್ನು ಕೊಡಿಸ್ಬೇಕು ಅಂತ ಒಳ್ಳೆ ಶಾಲೆಗೋ, ಅಥವಾ ಸರ್ಕಾರಿ ಶಾಲೆಯಲ್ಲಿದ್ದರೆ ತಪ್ಪಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದೋರು ದೊಡ್ಡ ದೊಡ್ಡ ವಿದ್ಯಾವಂತರಾಗಿದ್ದಾರೆ. ಆದರೆ ಅದಕ್ಕೆ ಇನ್ನೂ ಸ್ವಲ್ಪ ಕೋಚಿಂಗ್ ಕೊಡಿಸಿ, ಇನ್ನೂ ಸ್ವಲ್ಪ ಟ್ಯೂಷನ್ಗೆ ಹಾಕಿಸಿ. ಮಕ್ಕಳಲ್ಲಿ ಪ್ರೀತಿ ಬೇಕು. ತಂದೆ ಆಗಿ ತಾನು ಪಕ್ಕದಲ್ಲಿ ಕೂತ್ಕೊಂಡು ಮಕ್ಕಳ ಪಕ್ಕದಲ್ಲಿ ಎಲ್ಲ ಅವರೇ ಮಾಡ್ತಿರೋದು. ಏನ್ ಬೇಕಾದ್ರೆ ನೀನೇ ಮಾಡ್ಕೊ ಅಂತ ಹೇಳಿ ಹೋಗ್ಬಿಡ್ತಾರ ಗುರುಜಿ. ಮೊದಲು ಎಷ್ಟೋ ಚಲೋ ಇದ್ರು ಗುರುಜಿ, ಈಗಂತೂ ಒಟ್ಟ ಈ ಕಡೆ ಇದ್ಲೇ ಇಲ್ಲ ಗುರುಜಿ. ಇಲ್ಲ, ನಾನೊಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಸ್ವರತರಂಗ ಪ್ರಕಾರ ಆದಷ್ಟು ಬೇಗ ನಿಮ್ಮ ದಾಂಪತ್ಯ ಚೆನ್ನಾಗಿರುತ್ತೆ. ನಿಮ್ಮ ಗಂಡ ಹೆಂಡತಿರ ಮಧ್ಯೆ ಅನ್ಯೋನ್ಯತೆ ಬರುತ್ತೆ. ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊರುವಂಥ ಶಕ್ತಿ ಅವ್ರಿಗಿದೆ, ಮಾಡ್ತಾರೆ. ಆದರೆ ಎಲ್ಲೋ ಒಂದಿಷ್ಟು ಮನುಷ್ಯನಿಗೆ ನಾನು ನಂದು ಎಂಬತಕ್ಕಂಥ ಮದ ಮಾತು ಸರಿಯಾ, ಇನ್ನೊಬ್ರು ಹೇಳುವಂಥ ಕಿವಿ ಮಾತು ಅವ್ರಿಗೆ ಆಲಿಸ್ತಾ ಇದ್ದಾರೆ. ಯಾವತ್ತು ಹೇಳುವಂಥ ಮಾತು ತನ್ನ ಜ್ಞಾನದಲ್ಲಿ ಬರುವಂಥ ಜ್ಞಾನ ಏನಿದೆಯೋ ಅದು ಕರೆಕ್ಟು. ಹೇಳೋ ಮಾತನ್ನು ಕೇಳಿಸ್ಕೊಂಡು ಜಾಸ್ತಿ ಕೇಳಿಸ್ಕೊಂಡ್ರೆ ಅದು ಕಿವಿ ಹಾಳಾಗುತ್ತೆ, ಮನಸ್ಸು ಹಾಳಾಗುತ್ತೆ. ಆ ಮನಸ್ಸು ಹಾಳಾದ್ಮೇಲೆ ಪುನಃ ಎಲ್ಲಿಗೆ ಬರಬೇಕಾಗತ್ತೆ? ತನ್ನ ಕಿವಿನ ಸರಿ ಮಾಡ್ಕೊಳ್ಬೇಕಾಗತ್ತೆ, ಮನಸ್ಸನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ. ಪುನಃ ಅವಾಗ ನೀವೇ ದಿಕ್ಕಾಗತ್ತೆ. ಅಲ್ಲಮ್ಮ, ಜೀವನದ ಕಡೆಗಾಲದಲ್ಲಿ ನಮ್ಮನ್ನು ನೋಡೋರು ಯಾರು? ಮಕ್ಕಳು ಮತ್ತು ಮಡದಿ. ಆ ಹೆಂಡ್ತಿನ ಮತ್ತು ಮಕ್ಕಳನ್ನ ದೂರ ಮಾಡಿ ಅಥವಾ ಎಷ್ಟು ದಿವಸ ಆಗಿರ್ಬೋದು, ಯೋಚನೆ ಮಾಡಬೇಡ. ಆದಷ್ಟು ಬೇಗ ನಿನ್ನ ಕುಟುಂಬ ಚೆನ್ನಾಗಿರುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಸಂಸಾರ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಾತು ಕೇಳಿಕೊಂಡು ತವ್ರ ಮನೆಯಿಂದ ಗಂಡನ ಮನೆಗೆ ಬಂದು ಸೇರ್ಕೊಂಡಿದ್ಯಾ. ಈ ಗಂಡನ ಮನೆಯಲ್ಲೇ ಇದ್ದು ಇಲ್ಲೇ ನೀನು ರಾಜ್ಯವನ್ನು ನೋಡಬೇಕು. ನೀನು ಹಾಗೇ ಇರ್ತೀಯ, ಚೆನ್ನಾಗಿರ್ತೀಯ, ಇನ್ನೂ ಒಳ್ಳೆ ಅನುಕೂಲ ಆಗುತ್ತೆ. ಧೈರ್ಯವಾಗಿರಮ್ಮ, ಒಳ್ಳೇದಾಗಲಿ ತಾಯಿ. ಇನ್ನು ಮತ್ತೆ ರಾಶಿಫಲವನ್ನು ಮುಂದುವರಿಸೋಣ ಗುರುಗಳೇ. ಮತ್ತೆ ತುಲಾ ರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ತುಂಬ ದಿನಗಳ ನಂತರ ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಆದರೆ ಈ ಶುಭ ದಿನ ಇವತ್ತು ರಾಹುಕಾಲದಲ್ಲಿ, ಅಂದರೆ ಮಂಗಳವಾರದ ರಾಹುಕಾಲ ಸನ್ನಿವೇಶದಲ್ಲಿ ತಾಯಿ ದುರ್ಗಾಪರಮೇಶ್ವರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಅಥವಾ ಶಕ್ತಿ ದೇವತೆಯನ್ನು ಅಥವಾ ಪ್ರಸನ್ನಾಂಜನೇಯ ಸ್ವಾಮಿಯನ್ನಾದರೂ ಸರಿಯೇ ಹೋಗಿ ದರ್ಶನ ಮಾಡಿ ಬನ್ನಿ. ಅಥವಾ ಆ ಸಮಯದಲ್ಲಿ ಮನಸ್ಸಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಅಥವಾ ನಿಮಗೆ ಅನುಕೂಲ ಆದರೆ ಅದೇ ಸಮಯದಲ್ಲಿ 1 ಚಿಟಿಕೆಯಷ್ಟು ತೊಗರಿಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಈ ರಾಹುಕಾಲ ಸನ್ನಿವೇಶದಲ್ಲಿ ದೃಷ್ಟಿ ತೆಗೆದು ಆಚೆಗೆ ಹಾಕಿ ಇದೇ ಸಮಯದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗಾಪರಮೇಶ್ವರಿಯನ್ನು ಈ ಸಮಯದಲ್ಲಿ ತಾವು ಪ್ರಾರ್ಥನೆ ಮಾಡಿದ್ದಾದರೆ ಎಂತಹ ಅಸಮಾಧಾನ ಇದ್ದರೂ, ಸಮಸ್ಯೆ ಇದ್ದರೂ, ಮನಸ್ಸಿಗೆ ಒಂದಿಷ್ಟು ನೋವುಂಟಾಗಿದ್ದರೂ ಅದನ್ನು ಸರಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತು ರಾಹುಕಾಲದಲ್ಲಿ ತಾಯಿ ದುರ್ಗೆಯ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗಫಲ ನಿಮಗಾಗುತ್ತೆ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಶುರುವಾಗುತ್ತೆ. ಅಂದರೆ ತುಂಬ ಸಾಕಷ್ಟು ನಿಮ್ಮ ಒಂದು ತಾಳ್ಮೆ ಮೀರಿ ಕೆಲಸ ಆಗುವಂಥ ಪರಿಸ್ಥಿತಿ. ಅಂದರೆ ನೀವು ಅಂದುಕೊಂಡಂತಹದ್ದು ಎಲ್ಲೋ ಒಂದು ಕಡೆ ಕೈ ಆಗ್ತಿಲ್ವೇನೋ, ಕೆಲಸ ಸಾಗ್ತಾ ಇಲ್ವೇನೋ, ಅಥವಾ ಜೊತೆಲಿರ್ತಕ್ಕಂಥವ್ರು ಆತ್ಮೀಯರು, ಕುಟುಂಬದ ಸದಸ್ಯರು, ಇವರ ಮಧ್ಯದಲ್ಲೂ ಒಂದಷ್ಟು ವೈರತ್ವ, ಶತ್ರುತ್ವ, ಮನಸ್ಸು ನೆಮ್ಮದಿದಿರ ಆಗುವಂತಹ ಒಂದು ಕಿರಿಕಿರಿ ಇದೆಲ್ಲವೂ ಶುರುವಾಗುತ್ತೆ. ಆದರೆ ಈ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡುವಂತಹದ್ದು ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷ, 12ರಿಂದ 1:45 ಈ ಸಮಯದಲ್ಲಿ ಒಳ್ಳೆ ಮನಸ್ಸಿನಿಂದ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಒಂದಿಷ್ಟು ನೀರನ್ನು ಹಾಕ್ಕೊಂಡು ಅರಿಶಿಣದ ನೀರು ಹಾಗೆ ಮಾಡಿಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಾಭಿಮುಖವಾಗಿ ನಿಂತು ಕೈ ತೊಳ್ಕೊಳ್ಳೋದ್ರಿಂದ ಇವತ್ತು ಬಂದೊದಗುವಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತೀರಿ. ಹಾಗೆ ಇವತ್ತು ಸಾಧ್ಯವಾದರೆ ಶುಭ ಸಂಧ್ಯಾಕಾಲ ಅಥವಾ ಸಂಧ್ಯಾಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಗೊಂದು ಕುಂಕುಮಾರ್ಚನೆಯನ್ನು 3 ಚಿಟಿಕೆ ಕುಂಕುಮವನ್ನು ಕೈಲಿ ಹಿಡಿದು ತಾಯಿ ಮಹಾಲಕ್ಷ್ಮಿ ಹೆಸರನ್ನು 54 ಬಾರಿ ಹೇಳಿ ಕುಂಕುಮವನ್ನು ದೇವಿಯ ಸಾನ್ನಿಧ್ಯದಲ್ಲಿ ಪಾದದ ಮೇಲೆ ಹಾಕಿ ಆ ಪುಡಿ ಕುಂಕುಮವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸ ಹೆಚ್ಚು ಯಶಸ್ಸಾಗಬೇಕಾದ್ರೆ, ಅಂದುಕೊಂಡಷ್ಟು ಲಾಭವನ್ನು ಗಳಿಸಬೇಕಾದ್ರೆ ದೇವಿಯ ಉಪಾಸನೆ ಅಂದರೆ ದೇವಿಯ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸುಮಂಗಲೆಯರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಯಾರೇ ಹಿರಿಯರಿದ್ದರೂ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅದರಲ್ಲೂ ಮುತ್ತೈದೆ ಪಾದ ಮುಟ್ಟಿ ನಮಸ್ಕಾರ ಮಾಡೋದು ಭಾಳಷ್ಟು ಉತ್ತಮ. ಇದರಿಂದ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ಮಾನಸಿಕ ಒತ್ತಡ ಇದೆ, ನೆಮ್ಮದಿ ಇಲ್ಲಂಥ ರೀತಿ ಇದೆ, ಅಧಿಕವಾದಂಥ ಚಂಚಲತೆ ಇದೆ, ತುಂಬ ಬೆನ್ನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಇರುತ್ತೆ, ಅಥವಾ ಕೆಲವೊಬ್ಬರಿಗೆ ಅರ್ಧ ತಲೆನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಇರುತ್ತೆ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ನಿಧಾನ, ಮಂದಗತಿಯಲ್ಲಿ ಸಾಕ್ತಿರುತ್ತೆ. ಇಂಥ ಸಮಯದಲ್ಲಿ ಧೈರ್ಯ ಬೇಕಾಗುತ್ತೆ. ಧೈರ್ಯದಿಂದ ಒಂದು ಹೆಜ್ಜೆ ಮುಂದಾಕಿದ್ರೆ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಮಂಗಳವಾರ ಇವತ್ತು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ದೇವಿಯ ಉಪಾಸನೆ, ದೇವಿಯ ಆರಾಧನೆಯಿಂದ ಸಾಕಷ್ಟು ಒಳ್ಳೆ ಫಲಗಳಿದೆ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭ ತಂದುಕೊಳ್ಬೇಕಾದ್ರೆ ಇವತ್ತು ಚಕ್ರೇಶ್ವರಿಯನ್ನು ಅಥವಾ ದೇವಿಯ ಉಪವಾಸವನ್ನು ಅಥವಾ ಶ್ರೀಚಕ್ರ ಸಂಚಾರಣಿಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಅಲ್ಲಿ ದೇವಿಯ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿಯವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಬನ್ನಿ ತಿಳ್ಕೋಣ ಯಾರು ಕರೆ ಮಾಡಿದ್ದಾರೆ ಅಂತ ಹೇಳಿ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀವಿ ಗುರುಜಿ. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ತೋರಣಗಲ್ಲಿದ್ದ ಗುರುಜಿ ಮಾತಾಡ್ತಿರೋದು. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತೋರಣಗಲ್ ಬಳ್ಳಾರಿ ಜಿಲ್ಲೆ ಗುರುಜಿ. ಓ, ಸರಿ ಸರಿ ತಾಯಿ. ತಮ್ಮ ಹೆಸರಮ್ಮ? ರಂಗಮ್ಮ ಅಂತ ಹೇಳಿ. ರಂಗಮ್ಮ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ ಗಂಡ ಸತ್ತೋಗಿದ್ದಾರೆ ಗುರುಜಿ, ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಆಯ್ತು ತಾಯಿ, ತಂದೆಯವ್ರ ಹತ್ರ ಮಾತಾಡಿ. ಹಲೋ 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 ಗುರುಜಿ. ಹೇಳಮ್ಮ, ಮಾತಾಡು ತಾಯಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನನ್ ಗಂಡ ಸತ್ತೋಗಿ ಮೂರ್ ವರ್ಷ ಆಯ್ತು ಗುರುಜಿ. ಇದು ಕೇಸಲ್ಲಿ ಇದಾಗಿದೆ ಗುರುಜಿ, ಇನ್ನು ಅದು ಆಗಿಲ್ಲ. LIC ದುಡ್ಡು ಬಂದಿದೆ ಗುರುಜಿ, ಗಾಡಿ ಇನ್ಸೂರೆನ್ಸ್ ಮೇಲೆ 5 ಲಕ್ಷ ಬಂದಿದೆ ಗುರುಜಿ. ಅತ್ತೆ ಮಾಮ ಮತ್ತೆ ಅವರು ಅಳಿಯ, ನಮ್ಮ ಅತ್ತೆ ಅಳಿಯರು ಅವರು ಡ್ರಾ ಮಾಡ್ಬಿಟ್ಟಿದ್ದಾರೆ ಗುರುಜಿ ಎಲ್ಲ ಅಮೌಂಟ್. ಹೇಗೆ ಡ್ರಾ ಮಾಡ್ತಾರೆ? ಅಲ್ಲಿ ನಾಮಿನಿ ನಿಮ್ಮ ಹೆಸರಲ್ಲಿಲ್ವಾ? ನನ್ನ ಹೆಸರದ್ದು ಅಕೌಂಟ್ ನಂಬರ್ ಅಷ್ಟೇ ಇದೆ ಗುರುಜಿ, ಫೋನ್ ನಂಬರ್ ಅವ್ರದ್ದು ಹಾಕಿ ಡ್ರಾ ಮಾಡ್ಬಿಟ್ಟಿದ್ದಾರೆ ಗುರುಜಿ. ಫೋನ್ ಪೇ, ಗೂಗಲ್ ಪೇ ಎಲ್ಲ. ಅಯ್ಯೋ, ಅದು ನನಗೆ ನೆನಪೇ ಇಲ್ಲ ಗುರುಜಿ, ಪಾಸ್ಬುಕ್ ಮಾಡಿಸಿದ್ದು ಆ ತರ ಆಗ್ಬಿಟ್ಟಿದೆ ಗುರುಜಿ. ಈಗ ನಿನಗೆ ಬರ್ಬೇಕಾದ ಸೌಲಭ್ಯಗಳು ಏನು ಸಿಗ್ಲೇ ಇಲ್ವಮ್ಮ? ಏನು ಸಿಕ್ಕಿಲ್ಲ ಗುರುಜಿ, ಅದಕ್ಕೋಸ್ಕರ ಗುರುಜಿ. ಅವ್ರು ಏನು ಹೇಳ್ತಾರೆ? ದುಡ್ಡೆಲ್ಲ ನೀವು ಡ್ರಾ ಮಾಡ್ಬಿಟ್ರೆ ನನ್ನ ಜೀವನ ಏನು ಅಂತೇಳಿ ಕೇಳಿದ್ರೆ ಅದಕ್ಕೆ ಯಾರು ಉತ್ತರ ಕೊಡ್ತಾ ಇಲ್ವಾ? ಇಲ್ಲ ಗುರುಜಿ. ನೋಡು, ನಾನೊಂದು ಮಾತು ಹೇಳ್ತೇನೆ. ನಿಮ್ಮ ಅತ್ತೆ ಮಾವ ಇದರಲ್ಲಿ ಇನ್ವಾಲ್ವ್ ಆಗಿದ್ರೆ ಅವ್ರನ್ನ ಕೂಡಿಸ್ಕೊಂಡು ಮಾತಾಡು. ಅತ್ತೆ ಮಾವ ಗುರುಜಿ ಅವರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಗುರುಜಿ. ಅತ್ತೆ ಮಾವ ಗೊತ್ತಿಲ್ಲ ಅಂತಿದಾರಾ? ಹಾ ಗುರುಜಿ, ಅವರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಗುರುಜಿ. ನಾನೊಂದು ಮಾತು ಹೇಳ್ತೀನಿ ಕೇಳು. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಅವ್ರ ಸ್ವರ ಬಾಯಲ್ಲಿ ಏನು ಹೇಳ್ತಿದ್ದಾರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ದಾಗ ಅವ್ರು ಗೊತ್ತಿಲ್ಲ ಅಂದಾಗ ಅವ್ರನ್ನೂ ಜೊತೆಲಿ ಕೂಡಿಸ್ಕೊ. ನಡ್ರಿ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳು. ಯಾಕೆಂದರೆ ನಮ್ಮ ದುಡ್ಡನ್ನು, ನನ್ನ ಗಂಡನ ದುಡ್ಡನ್ನು ನನ್ನ ಗಂಡ ಅಥವಾ ನಿಮ್ಮ ಮಗ, ಈ ಮಾತು ಚೆನ್ನಾಗಿ ಅರ್ಥ ಮಾಡ್ಕೊ. ಅವ್ರ ಮನಸ್ಸು ನೋವಾಗಬಾರ್ದು. ಯಾಕೆಂದರೆ ಅವರು ಜನ್ಮ ಕೊಟ್ಟಿದ್ರಿಂದ ನಿನ್ನ ಗಂಡ ಆಗಿದ್ದು.
ಹ್ಞೂ ಗುರುಜಿ. ಅವರು ಜನ್ಮ ಕೊಟ್ಟಿದ್ದರಿಂದ ನಿನಗೆ ಗಂಡ ಆಗಿದ್ದಾರೆ. ಈಗ ನಿನ್ನ ಗಂಡ ಇಲ್ಲ, ಗಂಡನಿಗೆ ಬಂದಂತಹ ಗಂಡನು ಬರಬೇಕಾಗಿರ್ತಕ್ಕಂಥ ಅಥವಾ ಅವನಿಗೆ ಸಿಕ್ಕಂಥ ಸೌಲಭ್ಯ ನಿನಗೆ ಸಿಗಬೇಕು. ಒಂದು ಹಕ್ಕಿನ ಪ್ರಕಾರ ಹೆಂಡತಿ ನಿಂಗೆ ಸಿಗಬೇಕು ಅಥವಾ ತಂದೆ ತಾಯಿಯವರು ಸಿಗಬೇಕು. ತಂದೆ ತಾಯಿ ಹೆಂಡತಿ ನೀವು 3 ಜನ ಹಂಚ್ಕೋಬೇಕಾದ್ದು ಧರ್ಮನೇ. ಇದೆಲ್ಲರೂ ಪಾಲನೆ ಮಾಡಬೇಕು. ಇದನ್ನ ಬಿಟ್ಟು ಮತ್ತೊಬ್ಬರು ಅದನ್ನು ಡ್ರಾ ಮಾಡ್ಕೊಂಡು ತಗೊಳ್ತಾರೆ ಅಂದರೆ ಅದು ಅನ್ಯಾಯ, ಅದು ಅಪರಾಧ. ಸರಿಯಾದ ಗುರುಜಿ 4 ವರ್ಷ ಇದೆ ಗುರುಜಿ ಮಗ. ಅದಕ್ಕೆ ಅಮ್ಮ ನಾನು ಹೇಳ್ತೀನಿ ಕೇಳು, ನಿನ್ನ ಮಗನಿಗೂ ಮೋಸ ಆಗದೇನಾ ನಿನಗೆ ಅನುಕೂಲ ಆಗ್ಬೇಕಾದ್ರೆ ಅತ್ತೆ ಮಾವನ ಜೊತೆ ನಿನ್ಸ್ಕೊಂಡು ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಫಸ್ಟು. ಅವ್ರು ಒಪ್ಪಲ್ಲ ಗುರುಜಿ ಇದಕ್ಕ. ಮೊದಲು ಅವ್ರ ಒಪ್ಪಿಗೆ ನೋಡು. ಒಪ್ಕೊಳ್ಳಿಲ್ಲ ಅಂದ್ರೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡು. ಓಕೆ ಗುರುಜಿ. ನೀನು ಕೊಡು, ತಪ್ಪೇನಿಲ್ಲ. ಒಂದು ಅವ್ರು ಒಪ್ಪೋದು ಅವ್ರ ಮೊದಲು ಕೇಳು, ನೀವು ಬನ್ನಿ ನಮ್ಮ ಜೊತೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳು. ಅವ್ರು ಬಂದರೂ ಸಂತೋಷ, ಬರಲಿಲ್ವಾ ಅವ್ರ ಆಶೀರ್ವಾದ ತಗೋ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನನ್ನ ಗಂಡನ ದುಡ್ಡು ನನಗೆ ಬರಬೇಕು, ಆ ದುಡ್ಡು ನನಗೆ ಸೇರಬೇಕಾಗಿದೆ ಅಂತೇಳಿ ನ್ಯಾಯಬದ್ಧವಾಗಿ ಸೇರಬೇಕಾದ ಧರ್ಮ ಏನಿದೆ ಅದು ಸೇರಲೇಬೇಕು. ಅದು ಕಾನೂನು ಹೇಳ್ತಕ್ಕಂಥದ್ದು. ಕಾನೂನು ನನಗೆ ಸಪ್ರೇಟ್ ಅಲ್ಲ, ನಿನಗೆ ಸಪ್ರೇಟ್ ಅಲ್ಲ, ಎಲ್ಲರಿಗೂ ಇರುವಂಥದ್ದು ಕಾನೂನು ಒಂದೇ ಇದೆ. ನೀನು ಫಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. LIC ದುಡ್ಡಾಗಲಿ ಅಥವಾ ಆಕ್ಸಿಡೆಂಟ್ ಬೆನಿಫಿಟ್ಸ್ ಇರಲಿ, ಆ ಯಾವುದೇ ದುಡ್ಡಿದ್ರೂ ಸಹಿತ ನಿನಗೆ ಬರಬೇಕು. ನಿನ್ನ ಸೈನ್ ಆಗ್ದಿರಾ, ನಿನ್ನ ಅಕೌಂಟ್ ನೀನು ಸೈನ್ ಆಗ್ದಿರಾ ಕೊಡ್ಲಿಕ್ಕೆ ಬರಲ್ಲ. ಅಂದರೆ ಅಲ್ಲಿ ನಿನ್ನ ಹೆಸರು ಸೇರಿಸ್ದಿರ ಇದ್ದರೂ ನಿನಗೆ ಅಧಿಕಾರ ಇದೆ. ನೀನು ಒಬ್ಬಳೇ ಹೆಂಡತಿ ಇದ್ದು ಮಗ ಇದ್ದಾರೆ ಅಂದಮೇಲೆ ಅದು ಬೇರೆಯವ್ರಿಗೆ ಹೋಗಿ ಚಾನ್ಸ್ ಇಲ್ಲ. ನೀನು ಧೈರ್ಯವಾಗಿ ಹೋಗಿ ಇದು ಮುಂದುವರಿಸು, ನಿನಗೆ ನ್ಯಾಯ ಸಿಗುತ್ತೆ, ನಿನಗೆ ಅನುಕೂಲ ಆಗುತ್ತೆ. ಒಳ್ಳೇದಾಗಲಮ್ಮ ಗುರುಗಳೇ. ಮತ್ತೀಗ ಮಕರ ರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನ. ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ಉದ್ಯೋಗ, ವ್ಯವಹಾರ, ಹೊಸದಾಗಿ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಹಿರಿಯರ ಮಾತಿನಂತೆ ನಡ್ಕೊಳ್ಳುವಂಥದ್ದು, ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ಮತ್ತಷ್ಟು ಕೆಲಸಗಳನ್ನು ನಿಭಾಯಿಸುವಂಥದ್ದು, ದೂರಭಾರ ಪ್ರಯಾಣ ಹೊರಡಬೇಕಾಗಿರ್ತಕ್ಕಂಥ ಮನಸ್ಸಾಗಿರ್ತಕ್ಕಂಥದ್ದು, ಒಂದು ಪುಣ್ಯಕ್ಷೇತ್ರ ಅಥವಾ ದೇವತಾ ದರ್ಶನ ಅಥವಾ ಮನರಂಜನಾ ಕ್ಷೇತ್ರಕ್ಕೆ ಹೊರಡಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ಕುಟುಂಬದಲ್ಲಿ ಒಂದು ಐಕ್ಯತೆಯನ್ನು, ಒಂದು ನೆಮ್ಮದಿಯನ್ನು, ಒಂದು ಸಂತೋಷವಾಗಿರ್ತಕ್ಕಂಥ ಕಾಲವನ್ನು ಕಳಿಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು. ಹೀಗೆ ಒಂದಲ್ಲ ಒಂಥರ ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮದಾದ್ದರಿಂದ ನೀವು ಅಂಜಬೇಕಾದ್ದಿಲ್ಲ, ಸಾಧ್ಯವಾದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆಯಿಂದ ಅಪರಾಹ್ನ ಕಾಲ 4:20 2 ರಿಂದ 4:20 ಈ ಸಮಯದಲ್ಲಿ ಮಾತ್ರ ಜಾಗರೂಕತರಾಗಿರಬೇಕು, ಎಚ್ಚರಿಕೆ ಬೇಕು. ಹಾಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಈ ಸಮಯದಲ್ಲಿ ಮಾತ್ರ ಜವಾಬ್ದಾರಿ ಬೇಕು. ಜವಾಬ್ದಾರಿಯುತವಾದಂತಹ ಕಾಯಕವನ್ನು ನೀವು ಮಾಡಿದರೆ ಅದರ ಫಲಾಫಲಗಳು ಸಾಕಷ್ಟು. ಆದರೆ ಬೇಡದ ವಿಚಾರಗಳ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಬೇಕು ಬೇಡಗಳನ್ನು ಸರಿಯಾಗಿ ಚಿಂತನೆ ಮಾಡೋದಿಲ್ಲ. ಇದರ ಮಧ್ಯದಲ್ಲಿ ಬೆನ್ನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಮಕರ ರಾಶಿಯವರಿಗೆ ಎದುರಾಗ್ಬೋದು. ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿ. ಸಾಧ್ಯವಾದರೆ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಹೆಸರುಕಾಳು ಮತ್ತು ಉದ್ದಿನಬೇಳೆಯನ್ನು ಎರಡೂ ಏಕಕಾಲದಲ್ಲಿ ತೆಗೆದುಕೊಂಡು ಈಶಾನ್ಯ ದಿಕ್ಕಲ್ಲಿ ನಿಂತು, ಅಂದರೆ ನಿಮ್ಮ ಮನೆಯಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ನೋಡ್ಕೊಳ್ಳಿ. ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ ಈ ದಿಕ್ಕನ್ನು ನೋಡ್ಕೊಳ್ಳಿ. ಅದರಲ್ಲಿ ಈಶಾನ್ಯ ದಿಕ್ಕಿಗೆ ನಿಂತು ಅಲ್ಲಿ 1 ಚಿಟಿಕೆ ಹೆಸರುಕಾಳು, ಉದ್ದಿನಕಾಳನ್ನು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇವತ್ತು ಬಂದೊದಗುವಂಥ ಸಮಸ್ಯೆಗಳಿಂದ ಮುಕ್ತರಾಗಿ ನೆಮ್ಮದಿಯುತವಾಗಿ ಸಂತೋಷವಾಗಿ ತಾವಿರ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಸಮಸ್ಯೆಗಳ ಸೆರಮಾಲೆ ಸಾಕಷ್ಟು ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇದೆ. ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದರ ಸರಿಯಾದ ಆಲೋಚನೆಯೂ ಇಲ್ದಿರ ತೊಂದರೆ ತಾಪತ್ರೆಗಳನ್ನು ಸಾಕಷ್ಟು ಮಾಡಿಕೊಂಡು ಒಂದಷ್ಟು ಆರೋಗ್ಯದಲ್ಲೂ ಸಮಸ್ಯೆ, ಮನಸ್ಸಿಗೂ ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಏನು ಬೇಕು ಏನು ಬೇಡ, ನಾವು ಇರ್ತಕ್ಕಂಥ ರೀತಿಯಲ್ಲಿ ಏನಾದರೂ ತಪ್ಪುಗಳು ನಡೀತಿದೆಯಾ ಅಥವಾ ಸರಿ ಇಲ್ವಾ ಅಥವಾ ಯಾರಾದರೂ ನಮಗೆ ತೊಂದರೆ ಮಾಡೋರಿದ್ದಾರಾ, ಯಾವ ಚಿಂತನೆಯೂ ಸರಿಯಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯಾಕೆಂದರೆ ಪ್ರಸ್ತುತ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರ ಮಹಾಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡತಕ್ಕಂಥದ್ದು. ಈ ಶುಭ ದಿನ ರಾಹುಕಾಲದಲ್ಲಿ ದೇವ್ರ ಮುಂದೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ನೀವು ಹಚ್ಚುವಂಥ ದೀಪ ಇವತ್ತು ರಾಹುಕಾಲದಲ್ಲಿ ನಿಮಗೆ ಸಾಕಷ್ಟು ಶ್ರೇಯಸ್ಸನ್ನು ಕೊಡುತ್ತೆ. ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಅಂದುಕೊಂಡ ಕೆಲಸ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಸಂಕಷ್ಟಗಳು ದೂರ ಆಗುತ್ತೆ, ಏನು ಮಂಗಳ ಕಾರ್ಯಗಳು ನಡೀಬೇಕು ಅದಕ್ಕೆ ನಾಂದಿ ಹಾಡ್ದಂಗೆ ಇರುತ್ತೆ. ಅದಕ್ಕಾಗಿ ಇವತ್ತು ತಪ್ಪದೀರ ರಾಹುಕಾಲದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಕುಂಭರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು,
ಹಾಗೆ ಮಾಡುವಂಥ ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಲಾಭದಾಯಕವಾಗಿರ್ತಕ್ಕಂಥದ್ದೇ. ದೂರ ಬಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಮತ್ತು ಚಂದ್ರನ ಒಂದು ವಿಶೇಷವಾಗಿರ್ತಕ್ಕಂಥ ಕಾಲಮಾನವಾದ್ದರಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲೂ ಸಾಗಬಹುದು ಸಂಜಾ ವೇಳೆಗೆ. ಆದರೂ ಇವತ್ತಿನ ದಿವಸ ನಿಮ್ಮ ಅದೃಷ್ಟ ಫಲ ಚೆನ್ನಾಗಿದೆ, ಗುರು ಚೆನ್ನಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ರೀತಿ ಮಾಡಿ ಅದರಿಂದ ಒಳ್ಳೆಯ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕಾದ್ರೆ ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡ್ತಾ ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಇನ್ನಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನೋ ತಿಳ್ಕೊಂಡ್ವಿ. ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಬನ್ನಿ ತಿಳ್ಕೊಳ್ಳೋಣ ಯಾರು ಕರೆ ಮಾಡಿದ್ದಾರೆ ಅಂತ ಹೇಳಿ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀವಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ತುಮಕೂರಿಂದ ಕರೆ ಮಾಡ್ತಿರೋದು. ತುಮಕೂರಿಂದ ಅಂತ ಹೇಳಿ. ಓಕೆ, ತಮ್ಮ ಹೆಸರಮ್ಮ? ಹೆಸರು ಬೇಡ. ಹೆಸರು ಬೇಡ, ಆಯ್ತು. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ತಿಳ್ಕೊಬೇಕಿತ್ತು. ಆಯ್ತು ತಾಯಿ, ಅವ್ರಿಗೆ ಗುರುಜಿಗಳು ಕೊಡ್ಕೊಡಿ. ಆಯ್ತು ತಾಯಿ, ಮಾತಾಡಿ. ಹಲೋ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ನಿಮ್ಮ ತಾಯಿ. ಹತ್ರ ಮಾತಾಡಿ ತುಂಬಾ ಸಂತೋಷ ಆಯ್ತು. ತುಂಬಾ ಸಲ ನಿಮ್ಮನ್ನ ಮೀಟ್ ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ. ಆಗಲಿ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಯಜಮಾನ್ರು ಚೆನ್ನಾಗಿದ್ರು, ಕಾರ್ ಡ್ರೈವಿಂಗ್ ಮಾಡ್ತಿದ್ರು, ತೋಟ ಇತ್ತು, ಅದನ್ನು ಮಾರ್ಕೊಂಡು ಬೆಂಗಳೂರಲ್ಲಿ ಒಂದ್ ಮನೆ ಕಟ್ಟಿಸ್ತು. ಆ ಮನೆಗೆ ಹೋಗಕ್ಕೂ ಆಗ್ಲಿಲ್ಲ, ಅಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಇವಾಗ ಮಾರ್ಬೇಕು ಅಂತ ಇದೀವಿ. ಮತ್ತೆ ನಮ್ಮ ಯಜಮಾನ್ರಿಗೆ ಸ್ಟ್ರೋಕ್ ಆಗಿ 2 ವರ್ಷದಿಂದ ಮಾತಾಡ್ತಿಲ್ಲ. ಬಲ್ಗಡೆ ಕೈ ಸ್ವಾಧೀನ ಇಲ್ಲ, ಬಲ್ಗಡೆ ಕೈ ಕಾಲು ನಡಿಯಕ್ ಆಗ್ತಿಲ್ಲ. ತುಂಬಾ ಹಿಂಸೆ ನನ್ನ ಜೀವನ ನಡೆಸ್ತಿದೀವಿ ಗುರುಜಿ. ಇದಕ್ ಪರಿಹಾರ ತೋರಿಸ್ಲೇಬೇಕು. ನಿಮಗೆ ಮಕ್ಕಳು ಎಷ್ಟು ಜನಮ್ಮ? 2 ಹೆಣ್ಮಕ್ಳು ಗುರುಜಿ. ಓಹೋ, ಮಕ್ಕಳು ಚಿಕ್ಕದ ದೊಡ್ಡವರ? ದೊಡ್ಡವರಿಬ್ರದ್ದು ಡಿಗ್ರಿ ಮುಗ್ದಿದ್ದೆ. ಚಿಕ್ಕವಳು ಇನ್ಫೋಸಿಸ್ ಅಲ್ಲಿ ಇದ್ದಾಳೆ. ದೊಡ್ಡವಳು ಇನ್ನ ಯಾವ್ದು ಕೆಲ್ಸ ಇಲ್ಲ. ಪಾಪ ಅವ್ರ ಡ್ಯಾಡಿ ನೋಡ್ಕೊಳ್ಳೋದ್ರಲ್ಲೇ ಅವಳು ಯಾವ ಕೆಲ್ಸಕ್ಕೂ ಟ್ರೈ ಮಾಡಕ್ ಆಗ್ಲಿಲ್ಲ. ಇರ್ಲಿಮ್ಮ, ಹಾಗಂತ ಸುಮ್ಮನೆ ಇರಲಿಕ್ಕೂ ಆಗೋದಿಲ್ಲ. ಮಕ್ಕಳನ್ನ ದಡದಾಡಿಸ್ಬೇಕಲ್ಲ. ಗುರುಜಿ, ಮಕ್ಕಳಿಗೆ ದಡದಾಡಿಸೋದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದೀರಾ? ಅವ್ರ ಮದುವೆ ಬಗ್ಗೆ ಏನಾದ್ರು ಆಲೋಚನೆ ಮಾಡ್ತಿದ್ದೀರಾ? ಅಣ್ಣನ ಮಗನ್ಗೆ ಸೆಟ್ ಆಗಿದೆ. ಇನ್ನ ಅವ್ರ ಮನೆಯಲ್ಲಿ ದೊಡ್ಡ ಹುಡುಗನ್ಗೆ ಇನ್ನ ಆಗಿಲ್ಲ. ಇವಳು ಚಿಕ್ಕವಳು 2ನೇ ಒಳಗ್ ಮಾಡ್ಕೊಳ್ತಾ ಇದಾರೆ. 2ನೇ ಹುಡುಗನ್ಗೆ ಅವ್ರಿನ್ನ ಯಾವಾಗ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಇವಾಗ ನಮ್ಗ ಆ ಮನೆ ಮಾರ್ಬೇಕು ಅಂತ ಇದೀನಿ. ನಮ್ಮ ಯಜಮಾನ್ರದ್ದು ಆರೋಗ್ಯ ಈ ತರ ಇದೆ. ಒಂಥರ ಸ್ವತಂತ್ರವಾಗಿ ನಾನು ಜೀವನ ನಡೆಸ್ಬೇಕು ಅಂತ ಇದೀನಿ. ಎಲ್ಲಾರು ಇದಾರೆ, ಯಾರಿಂದಾನು ನನ್ಗೇನು ಬೇಡ, ಎಲ್ಲಾರು ಚೆನ್ನಾಗಿರ್ಲಿ. ನನ್ಗೆ ದೇವ್ರು ಕೊಟ್ಟಿರೋದ್ರೆ ನನ್ಗೆ ನೆಮ್ಮದಿ ಸಿಗ್ಬೇಕು, ನನ್ ದಾರಿ ಆಗ್ಬೇಕು, ನನ್ ಜೀವನಕ್ಕೆ ನಾವು ಸೆಟಲ್ ಆಗ್ಬೇಕು ಗುರುಜಿ. ಒಳ್ಳೇದಾಗತ್ತೆ, ಚಿಂತೆ ಮಾಡಬೇಡಿ. ಆದರೂ ಮನೆಯವ್ರನ್ನ ಅವ್ರ ಆರೋಗ್ಯದ ಬಗ್ಗೆ ಇನ್ನೊಂದು ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಯಾಕೆಂದರೆ ಸಾಧ್ಯವಾದಷ್ಟು ಉಷ್ಣ ಪದಾರ್ಥಗಳೇ ಅವ್ರಿಗೆ ಆಹಾರವಾಗಿ ಕೊಡ್ತಾ ಬನ್ನಿ. ಮಾತು ಸಾಮಾನ್ಯಕ್ಕೆ ಮಾತು ನಿಂತು ಬಿಟ್ಟಿದೆ ಅಂದರೆ ಪುನಃ ಮಾತಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಆದರೂ ಅದಕ್ಕೆ ಸಂಬಂಧಪಡ್ತಕ್ಕಂಥ ಔಷಧಿಗಳು ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಟೆಕ್ನಾಲಜಿ ಇದೆ. ಆದರೆ ಒಂದು ಸ್ಟ್ರೋಕ್ ಹೊಡೆದವರಿಗೆ ಮೊದಲು ಔಷಧಿಗಳು ಸಿಗೋದು ಭಾಳ ಕಷ್ಟವಾಗಿತ್ತು. ಈಗೀಗ ಪರವಾಗಿಲ್ಲ, ಸ್ವಲ್ಪ ಅಭಿವೃದ್ಧಿಯಲ್ಲಿದೆ. ಆದರೂ ಸ್ವಲ್ಪ ಫಿಸಿಯೋಥೆರಪಿ ಚೆನ್ನಾಗಿ ಮಾಡಿಸಿ. ಅವರಿಗೆ ಅಂತ ಒಬ್ಬರು ಇರಲೇಬೇಕು, ಅವ್ರ ಜೊತೆಗೆ ಒಬ್ಬರು ನಿಂತ್ಕೊಳ್ಳೇಬೇಕು. ನೋಡಿಕೊಂಡು ಆರೋಗ್ಯನ ಸರಿಪಡಿಸಿ. ಮನೆ ಸೆಟಲ್ ಮಾರಿದ್ರೆ ನಾವು ಸೆಟಲ್ ಆಗ್ತೀವಾ ಲೈಫಲ್ಲಿ? ಆಗುತ್ತೆಮ್ಮ, ಚಿಂತೆ ಮಾಡಬೇಡಿ. ಆದರೆ ನಾನು ಹೇಳೋದು, ಮನೆನೂ ಮಾರ್ತಾ ಇದ್ದೀರಿ, ಮನೆ ಮಾರಬೇಕು ಅಂದ್ಕೊಂಡಿದ್ದೀರಿ. ಆ ಮಾರಬೇಕು ಅಂತಕ್ಕಂಥ ಬಂದಿರತಕ್ಕಂಥ ದುಡ್ಡನ್ನು ಆದಷ್ಟು ಆ 2 ಹೆಣ್ಣುಮಕ್ಕಳನ್ನು ನೋಡಿಕೊಂಡು ಆ ಹೆಣ್ಣುಮಕ್ಕಳ ಜೀವನಕ್ಕೆ ಒಂದು ದಾರಿ ಆಗಲೇಬೇಕು. ಯಾಕೆಂದರೆ ಹೆಣ್ಣುಮಕ್ಕಳನ್ನ ದಡದಾಡಿಸೋ ತನಕ ನಿಮ್ಮ ಕಾಯಕ ಇದೆ, ನಿಮ್ಮ ಜವಾಬ್ದಾರಿ ಇದೆ. ಯಾಕೆಂದರೆ ತಂದೆ ಪರಿಸ್ಥಿತಿ ಹೀಗಿದ್ದಾಗ ಇದ್ರ ಚಿಂತೆನೂ ನೀವು ಮಾಡಬೇಕಾಗತ್ತೆ. ಮಾರಿ, ಬೇಡ ಅಂತ ನಾನು ಹೇಳೋದಿಲ್ಲ. ಆದರೆ ತುಂಬ ಲೇಟ್ ಮಾಡಿಕೊಂಡು ಮತ್ತು ಅವರು ಮದುವೆ ಮಾಡ್ಕೊಳ್ಳೋದು ಅಷ್ಟೇ, ಅವರು ಯಾವತ್ತೋ ಮಾಡ್ಕೊಳ್ತೀವಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಮಂಗಳ ಕಾರ್ಯ ಬೇಗ ಆಗಲಿ ಅಂತ ಅವ್ರಿಗೊಂದು ಚಿಂತನೆ ಮಾಡೋಕ್ಕೆ ಹೇಳಿ. ಹೇಳ್ತಾನೆ ಇದೀವಿ ಗುರುಜಿ. ಯಾಕೆಂದ್ರೆ ಮನೆಯವರ ನೋಡಮ್ಮ, ಮನೆಯವರ ಆರೋಗ್ಯ ಹೀಗಿರೋದ್ರಿಂದ ಸೆಟಲ್ ಆಗ್ಬೇಕು ಗುರುಜಿ. ಮನೆ ಮಾರಿದ್ರೆ ಯಾವಾಗ ಆಗುತ್ತೆ ಆ ಕೆಲಸ? ನಮ್ಗೆ ಅತಿ ಶೀಘ್ರದಲ್ಲೇ ಆಗುತ್ತೆ. ಹಾಗೆ ಮನೆಯವ್ರಿಗೊಂದು ಆಸೆ ಇರುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ, ಅವ್ರ ಕೈಲಿ ಹೇಳ್ಕೊಳಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ಮಕ್ಕಳ ಮದುವೆಯನ್ನು ಅವ್ರು ನೋಡಲಿ. ಅದಕ್ಕೆ ಒಂದು ಸ್ವಲ್ಪ ನೀವು ಒಂದು ಹೆಜ್ಜೆ ಮುಂದೆ ಹಾಕಿ ಅದಕ್ಕಾಗುವಂಥ ಕೆಲಸಗಳನ್ನು ಮಾಡಿ ಮನೆ ಮಾರಾಟ ಮಾಡಿ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಖಂಡಿತ ತೊಂದರೆ ಇಲ್ಲ. ಒಳ್ಳೇದಾಗಲಿ ತಾಯಿ, ಅನುಕೂಲ ಆಗಲಿಮ್ಮ. ಇನ್ನು ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಪತ್ರವೊಂದು ಈಗಾಗಲೇ ನಮ್ಮ ಹತ್ರ ಸಿದ್ಧಿಯಾಗಿದೆ. ಪತ್ರವನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಈಗ ಪತ್ರದಲ್ಲಿ ಚಕ್ಷುರ್ಮತಿಯನ್ನು ಕೂಡ ಕಳಿಸಿಕೊಟ್ಟಿರ್ತಕ್ಕಂಥದ್ದಿದೆ. ಹಾಗಿದ್ರೆ ಇನ್ನು ತಡ ಮಾಡೋದು ಬೇಡ, ಈಗ ಪ್ರಾರಂಭವನ್ನು ಮಾಡೋಣ. ಚಕ್ಷುರ್ಮತಿ.
ಗುರುಗಳೇ ಪತ್ರವನ್ನು ಕಳಿಸೋದ್ರ ಜೊತೆಗೆ ರಾಯರ ಪ್ರಸಾದವನ್ನು ಕೂಡ ನಮಗೆ ಕಳಿಸಿದ್ದಾರೆ. ಪತ್ರ ಬಂದಿರತಕ್ಕಂಥದ್ದು ಗೋಕಾಕ್ ಬೆಳಗಾವಿಯಿಂದ ಗುರುಗಳೇ. ಗುರು ರಾಘವೇಂದ್ರ ಗುರುಗಳೇ ಅದರ ಜೊತೆ ಚಕ್ಷುರ್ಮತಿಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಚಕ್ಷುರ್ಮತಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮ. ಬಳೆ, ಅರಿಶಿನ, ಕುಂಕುಮ, ಲಡ್ಡು ಪ್ರಸಾದ ಎಲ್ಲ ಬಂದಿದೆ. ತಿರುಪತಿಗೂ ಹೋಗಿ ಬಂದಿದ್ದಾರೆ ಅನ್ಸುತ್ತೆ. ತಿರುಪತಿ ಪ್ರಸಾದ, ಮಂತ್ರಾಲಯದ ಗುರು ರಾಯರ ಪ್ರಸಾದ. ಹೌದು, ಒಳ್ಳೆಯದಾಗಿ. ಗುರುಗಳೇ ಚಕ್ಷುರ್ಮತಿ ಮತ್ತು ಹಸ್ತ ಸಾಮುದ್ರಿಕೆಯನ್ನು ಕೂಡ ಕಳಿಸಿದ್ದಾರೆ. ಗುರುಗಳೇ ಬಹಳ ವಿಶೇಷವಾಗಿ ಪತ್ರವನ್ನು ಗೋಕಾಕ್ನಿಂದ ಬೆಳಗಾವಿಯಿಂದ ಬರೆದಿರ್ತಕ್ಕಂಥದ್ದಿದೆ. ಆದರೆ ಹೆಸರನ್ನು ಬರೆದಿಲ್ಲ ಗುರುಗಳೇ. ಆದರೆ 5 ಎಂಬತಕ್ಕಂಥ ಸಂಖ್ಯೆಯನ್ನು ಮಾತ್ರ ಹೇಳಿ ಅಂತ ಹೇಳಿದ್ದಾರೆ. ಅದು ಇಲ್ಲಿದೆಯಲ್ಲ, ಹಾಂ, ಇವರು ಕಳಿಸಿರ್ತಕ್ಕಂಥ 5 ರೇಖೆಗೆ ಹಸ್ತ ಸಾಮುದ್ರಿಕೆ 5 ಬೆರಳುಗಳು. ಹೌದು, ಅಲ್ಲಿದೆ 5 ಬೆರಳು ಸಮ ಕಳಿಸಿದ್ದಾರೆ. ಹೌದು ಗುರುಗಳೇ. ಆಯ್ತು, ಹೇಳಿ. ಪರಮ ಪೂಜ್ಯ ಆನಂದ ಗುರೂಜಿರವರಿಗೆ ಮತ್ತು ಶ್ರೀನಿವಾಸ್ ಶರ್ಮಾ ಗುರೂಜಿರವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಗಳೇ, ತಾವು ನಡೆಸಿಕೊಡ್ತಿರುವ ಕಾರ್ಯಕ್ರಮವನ್ನು ಪ್ರತಿದಿನ ನಾವು ವೀಕ್ಷಿಸುತ್ತಿದ್ದೇವೆ. ಇನ್ನು ಬಹಳ ವಿಶೇಷವಾಗಿ ತಾವು ತಿಳಿಸಿಕೊಡ್ತಿರುವ ಹಲವಾರು ಅನುಷ್ಠಾನಗಳನ್ನು ನಾವು ಚಾಚು ತಪ್ಪದೆ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಮನೆಯ ಸುತ್ತಮುತ್ತಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತಾ ಇದ್ದೇವೆ. ತಿಳಿಸ್ಕೊಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಾಗ್ತಕ್ಕಂಥ ಬದಲಾವಣೆಯನ್ನು ಕುರಿತು ನೀವು ಇದನ್ನು ಮತ್ತೊಬ್ಬರಿಗೆ ತಿಳಿಸ್ಕೊಡಿ, ಆಗ ಮಾತ್ರ ನಿಮಗೆ ಶ್ರೇಯಸ್ಸು ಸಿಗ್ತಕ್ಕಂಥದ್ದು ಅಂತ ಹೇಳಿ ಅದನ್ನು ಕೂಡ ಬರೆದಿರ್ತಕ್ಕಂಥದ್ದು ಇದೆ ಗುರುಗಳೇ ಪತ್ರದಲ್ಲಿ. ಇನ್ನು ಬಹಳ ವಿಶೇಷವಾಗಿ ಮೊನ್ನೆ ನಡೆದ ಸೂರ್ಯಗ್ರಹಣ ಹಾಗೂ ಚಂದ್ರಗ್ರಹಣದಲ್ಲಿ ತಾವು ತಿಳಿಸ್ಕೊಟ್ಟಿರ್ತಕ್ಕಂಥ 2 ತಂತ್ರಸಾರಗಳನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಕೂಡ ನಾವು ಸಿದ್ಧಪಡಿಸಿಟ್ಕೊಂಡಿದ್ದೇವೆ ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ದಾರೆ ಗುರುಗಳೇ. ಇನ್ನು ಗುರುಗಳೇ, ನನ್ನದೊಂದು ಸಣ್ಣ ಸಮಸ್ಯೆ ಇದೆ ಗುರೂಜಿ. ನನ್ನ ಮದುವೆಯ ವಿಷಯದಲ್ಲಿ ಸಾಕಷ್ಟು ವಿಳಂಬವಾಗುತ್ತಿದೆ. ನನಗೆ 26 ವರ್ಷ ವಯಸ್ಸು. ನನ್ನ ಜನ್ಮ ರಾಶಿ ಬಂದು ಕರ್ಕಾಟಕ ರಾಶಿ ಹಾಗೂ ಆಶ್ಲೇಷ ನಕ್ಷತ್ರವಾಗಿರ್ತಕ್ಕಂಥದ್ದಿದೆ. ಈಗಾಗಲೇ ನಾವು ಸಾಕಷ್ಟು ಅನುಷ್ಠಾನಗಳನ್ನು ಮಾಡಿದ್ದೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ಆಶ್ಲೇಷ ಬಲಿಯನ್ನು ಕೂಡ ಮಾಡಿದ್ದೇವೆ, ಸರ್ಪ ಸಂಸ್ಕಾರವನ್ನು ಕೂಡ ಮಾಡಿದ್ದೇವೆ, ನಕ್ಷತ್ರಗಳ ಪೂಜೆಯನ್ನು ಕೂಡ ಮಾಡಿದ್ದೇವೆ. ಆದರೆ ಇದೆಲ್ಲವನ್ನು ಕೂಡ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದಿದೆ. ಹಾಗೂ ಶ್ರೀನಿವಾಸ್ ಶರ್ಮಾ ಗುರೂಜಿಯರವರು ತಿಳಿಸಿಕೊಟ್ಟಿರತಕ್ಕಂಥ ಮದುವೆಯ ವಿಳಂಬದ ವಿಷಯದಲ್ಲಿ ತಿಳಿಸಿಕೊಟ್ಟಿರುವ 9 ರವಿವಾರದ ಅನುಷ್ಠಾನವನ್ನು ಕೂಡ ನಾವು ಮಾಡುತ್ತಿದ್ದೇವೆ. ಈಗಾಗಲೇ 6 ರವಿವಾರಗಳ ಪೂಜೆ ಮುಗಿದಿರತಕ್ಕಂಥದ್ದಿದೆ. ಗುರುಜಿ, ಈಗಾಗಲೇ ಬಹಳಷ್ಟು ವರಗಳು ಬಂದು ಹೋಗಿರ್ತಕ್ಕಂಥದ್ದಿದೆ. ಯಾವುದೇ ಸಂಬಂಧ ಸರಿ ಹೋಗುತ್ತಿಲ್ಲ. ಅದಕ್ಕಾಗಿ ಮನೆಯಲ್ಲಿ ಮಾಡುತ್ತಿರುವ ಅನುಷ್ಠಾನ ಅದರ ಜೊತೆಗೆ ಅದು ಸಾಕಾಗುತ್ತಾ, ಅಥವಾ ನಾವು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನಾದರೂ ಪರಿಹಾರವನ್ನು ಮಾಡ್ಕೊಳ್ಬೇಕಾ? ಇದರ ಬಗ್ಗೆ ನಮಗೆ ತಿಳಿಸ್ಕೊಡಿ ಗುರುಗಳೇ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ನಂಬರ್ 5 ಅಂತ ಬರೆದು ಅದರಿಂದ ವಿಚಾರವನ್ನು ತಿಳ್ಕೊಳ್ಬೇಕು ಅಂತಿರ್ತಕ್ಕಂತಹ ಈ ತಾಯಿ ವಿವಾಹಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರವನ್ನು ಸವಿಸ್ತಾರವಾಗಿ ತಿಳ್ಕೊಳ್ಬೇಕು ಅಂತ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಗ್ರಹಶಾಂತಿಗಳು, ನಕ್ಷತ್ರ ಪೂಜೆ ಏನೆಲ್ಲ ತಾವು ಮಾಡಿದ್ದೀರೋ ಅದರ ಫಲಾಫಲಗಳು ಸಾಕಾ, ಅಥವಾ ಇನ್ನೇನಾದರೂ ನಮಗೊಂದಿಷ್ಟು ಅನುಕೂಲ ಬೇಕಾ, ಅನುಕೂಲಕ್ಕೆ ನಾವೇನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥ ನಿಮಗೆ ನಿಮ್ಮ ಕಣ್ಣರೇಖೆ ತುಂಬ ಚೆನ್ನಾಗಿದೆ. ತುಂಬ ಹತ್ತಿರದ ದಿನದಲ್ಲೇ ನಿಮಗೆ ವಿವಾಹ ಸೆಟ್ ಆಗುವಂಥ ಯೋಗ ಫಲ ಇದೆ. ಇನ್ನು ಪುನಃ ನೀವು ಯಾವುದೇ ಅನುಷ್ಠಾನಗಳನ್ನು, ಯಾವುದೇ ಜಪತಪಗಳನ್ನೇನು ಮಾಡಬೇಕಾದಿಲ್ಲ. ಆದರೆ ಶ್ರೀನಿವಾಸ್ ಶರ್ಮಾ ಅವರು ಹೇಳಿದಾಗೆ ಅವರು ಹೇಳಿರುವಂಥ ಆ ರವಿವಾರದ ಅನುಷ್ಠಾನಗಳೇನಿದೆ ಅದರ ಕ್ರಮ ರವಿವಾರಗಳ ಅನುಷ್ಠಾನ ಹೇಳಿದ್ದಾರೆ. ಅದರಂತೆ ಮಾಡ್ತಿದ್ದೀರಿ, ಸಂತೋಷ. ಉಳಿದಿರ್ತಕ್ಕಂಥ ಇನ್ನು ಅನುಷ್ಠಾನದ ಸಮಯ ಏನಿದೆ ಅದನ್ನು ಮಾಡಿ ಮುಗಿಸಿ ಆದಷ್ಟು ಬೇಗ ಒಳ್ಳೆ ರಿಸಲ್ಟ್ನ ತಗೊಳ್ತೀರಿ. ನಿಮ್ಮ ಎಡಗಣ್ಣಿನ ರೇಖೆ ಮತ್ತು ಬಲಗಣ್ಣಿನ ರೇಖೆಯಲ್ಲಿ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಆಗ್ತಾ ಇದೆ, ಗುರು ಬಲ ಇದೆ, ಭಯಪಡಬೇಡಿ. ಇನ್ನು ಸದ್ಯದ ದಿನದಲ್ಲೇ ಒಳ್ಳೆ ರಿಸಲ್ಟ್ ತಗೊಳ್ಳುವಂತಹ, ಒಳ್ಳೆ ಯೋಗ ಫಲ ಸಿಗುವಂತಹ ಅದೃಷ್ಟ ನಿಮ್ಮದಾಗುತ್ತೆ. ಯಾವುದಕ್ಕೂ ಅಂಜಿಕೆ ಬೇಡ, ಭಯಪಡ್ತಕ್ಕಂಥದ್ದು ಬೇಡ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಅನುಕೂಲ ಆಗುತ್ತೋ ಇಲ್ವೋ ಅಂತಕ್ಕಂಥ ಸಂದೇಹದಲ್ಲಿದ್ದೀರಿ. ದೇವರ ದರ್ಶನಕ್ಕೆ ಹೋಗಿ ಬರೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆದರೆ ಅಲ್ಲಿ ಹೋಗಿ ಬಂದರೆ ಮಾತ್ರನೇ ಆಗುತ್ತೆ ಅಂತಕ್ಕಂಥ ಸಂಶಯ ಬೇಡ. ಈಗ ಅಲ್ಲೇ ಅನುಷ್ಠಾನಗಳು ಮಾಡಿದ್ರಿ, ಅದರ ಫಲ ಸಿಗ್ತಾ ಇದೆ, ಸದ್ಯದಲ್ಲೇ ಅನುಕೂಲ ಆಗುತ್ತೆ. ಇನ್ನೊಂದು 3 ತಿಂಗಳ ತನಕ ಈ ಒಂದು ಅನುಷ್ಠಾನಗಳೇನಿದೆಯೋ ಕ್ರಮಬದ್ಧವಾಗಿ ನಡೀಲಿ. ಅದರ ಮಧ್ಯದಲ್ಲಿ ನಿಮಗೆ ಅನುಕೂಲ ಆದರೆ ನಿಮ್ಮ ಪೋಷಕರನ್ನ, ತಂದೆ ತಾಯಿನ ಜೊತೆ ಮಾಡಿಕೊಂಡು ಶ್ರೀ ಕ್ಷೇತ್ರಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ. ಒಳ್ಳೆಯದಾಗಲಿ, ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ. ಹಾಗೆ ತಾವು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮೇಲೆ ಇಟ್ಟಿರ್ತಕ್ಕಂಥ ಆ ವಿಶ್ವಾಸ, ನಂಬಿಕೆ, ನೀವು ಇಲ್ಲಿ ತಿಳಿಸುವಂತಹ ಒಂದಷ್ಟು ತಂತ್ರ ಮಂತ್ರ ಯಂತ್ರಗಳ ಬಗ್ಗೆ ನೀವೂ ಮಾಡಿ ಇನ್ನೂ 4 ಜನಕ್ಕೆ ತಿಳಿ ಹೇಳ್ತಕ್ಕಂಥ ರೀತಿ ಇದೆಯಲ್ಲ, ಇದು ಬಹಳ ಸಂತೋಷ, ಹೃದಯ ಮುಟ್ಟುವಂಥದ್ದು. ಹಾಗೆ ನಿಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ವಿವಾಹ ಬೇಗ ಒಳ್ಳೆಯ ಅನುಕೂಲ ಆಗಲಿ, ಒಳ್ಳೆ ಮನೆ ನಿಮಗೆ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೀನಿ. ಆದಷ್ಟು ಬೇಗ ನಾನು ಹೇಳೋ ಪ್ರಕಾರ, ಅಂದರೆ ಇನ್ನೇನು ಉಳಿದಿದೆಯೋ ಆ ಉಳಿದಿರ್ತಕ್ಕಂಥ ಅನುಷ್ಠಾನ, ಯಾವುದೇ ಅನುಷ್ಠಾನ ನಾವು ಪ್ರಾರಂಭಿಸಿದ್ರೆ ಅದರ ಅವಧಿ, ಅದರ ಸಮಯ, ಅದರ ಒಂದು ಕಾಲಘಟ್ಟ ಏನಿರುತ್ತೋ ಅದನ್ನು ಮಾಡಿ ಮುಗಿಸ್ಲೇಬೇಕು. ಅದು ಮಾಡಿದ್ರೆ ಅದರ ಫಲ ಬೇಗ ಸಿಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈಗಾಗಲೇ 6 ವಾರಗಳು ಮಾಡಿದ್ದೀರಿ, ಇನ್ನು ಉಳಿದಿರ್ತಕ್ಕಂಥ ಒಂದು 3 ಭಾನುವಾರ ಅದು ಮಾಡಿ ಮುಗಿಸಿ. ಅಷ್ಟರೊಳಗೆ ನಿಮ್ಗೆ ಒಳ್ಳೆಯದಾಗಲಿ. ಒಳ್ಳೆಯದಾಗಿ ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಂಡ ಮೇಲೆ
ನಿಮಗೆ ಅದರಿಂದ ಒಳ್ಳೆಯದಾಯಿತು ಅನ್ನೋ ಥರ ಆದ ನಂತರ ನೀವು ಮತ್ತೊಮ್ಮೆ ನಮ್ಮ ಕಾಗದವೋ ಅಥವಾ ಫೋನ್ ಮುಖಾಂತರ ತಿಳಿಸಿ, ನಮಗೂ ಬಹಳ ಸಂತೋಷ. ಒಳ್ಳೆಯದಾಗಲಿ, ಶುಭವಾಗಲಿ.